ಹಾಯ್ ನಮಸ್ಕಾರ ಎಲ್ಲರಿಗೂ. ನಮ್ಮ ಎ ಬಗ್ಗೆ ಕನ್ನಡಕ್ಕೆ ಸುಸ್ವಾಗತ. ತುಂಬ ದಿನ ಆಯಿತು ನಾನು ಬಂದು. ಆ್ಯಕ್ಚುಲಿ ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ಇವತ್ತು ಮತ್ತೆ ಬಂದಿದ್ದೀನಿ. ಇವಾಗ ಇದು ಹೇಳೋಣ, ಇವಾಗ ಕಂಟಿನ್ಯೂ ಮಾಡೋಣ. ನೀವು ಹಿಂದಿನ ವೀಡಿಯೋ ನೋಡಿಲ್ಲ ಅಂದರೆ ಮೊದಲು ನೋಡಿ, ಫಸ್ಟ್ ವೀಡಿಯೋ. ಅವಾಗ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಎಮ್ ಎಲ್ ಅಂದ್ರೇನು, ಡಿ ಎಲ್ ಅಂದ್ರೇನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿದರೆ ಹೇಗೆ ಅದನ್ನು ಯೂಸ್ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ. ಸೊ ಇವಾಗ ನಾನು ಯೂಸ್ ಮಾಡೋದಕ್ಕೆ ಮಾತಾಡಬೇಕಾದ್ರೆ ಅದಕ್ಕೆ ಜೊತೆ ನೀವು ಹೇಗೆ ಮಾತಾಡ್ತೀರಾ ಅನ್ನೋಕ್ಕೆ ಒಂದು ಸ್ಟ್ರಕ್ಚರ್ ಇದೆ. ಸ್ಟ್ರಕ್ಚರ್ ಅಂದರೆ ಅದು ಹೇಗೆ ಮಾತಾಡಬೇಕು, ಹೇಗೆ ಅಂತ ಒಂದು ಇದಿದೆ. ಅದಕ್ಕೆ ನೀವು ಇಷ್ಟ ಬಂದಾಗೆ ನೀವು ಮಾತಾಡೋಕ್ಕಾಗಲ್ಲ. ಅದು ಏನೇನೋ ಆನ್ಸರ್ ಕೊಡುತ್ತೆ, ನಿಮ್ಗೆ ಕೇಳೋಂಗೆ ಬರಲ್ಲ. ಈಗ ಹೆಂಗೆ ನಾವು ಒಬ್ಬರ ಜೊತೆ ಮಾತಾಡಬೇಕಾದ್ರೆ ಅದಕ್ಕೊಂದು ಮೆಥಡ್ ಇದೆ. ಇವಾಗ ನೀವು ಒಬ್ಬರ ಜೊತೆ ಮಾತಾಡ್ತೀವಿ, ಇವಾಗ ನೋಡಿ, ಇವಾಗ ಪೊಲೀಸರ ಜೊತೆ ಹೋಗ್ಬೇಕಾಗ ಒಂದು ಮೆಥಡ್ ಇದೆ ನಿಮಗೆ ಮಾತಾಡೋಕ್ಕೆ. ಯಾವ ಥರ ಮಾತಾಡಬೇಕು, ಹೆಂಗೆ ರೆಸ್ಪೆಕ್ಟ್ ಕೊಟ್ಟು ಹಿಂಗೆ ಮಾತಾಡ್ತೀರಾ. ಈಗ ಪೊಲಿಟಿಷಿಯನ್ ಆಗಲಿ, ಅವ್ರವರು ಇದಕ್ಕೆ ಜವಾಬ್ದಾರಿ ನೀವು ಯಾರು ಕೊಡ್ತೀರಲ್ಲ, ಒಂದು ಪ್ರೊಫೆಷನಲ್ ಆಗಿ ಅಂತ ಮಾತಾಡೋಕ್ಕಿಂತ ಮುಂಚೆ ನೀವು ಹೀಗೆ ಸರ್ ಚೆನ್ನಾಗಿದ್ದೀರಾ, ಹೀಗೆ. ಈಗ ಮನೆಗೆ ನೆಂಟರು ಬಂದ್ರಿ, ಅವ್ರಿಗೆ ಯಾವ ಥರ ಮಾತಾಡ್ತೀರಾ. ಅದೇ ಫ್ರೆಂಡ್ಸ್ ಬಂದಾಗೆ ಯಾವ ಥರ ಡಿಫ್ರೆಂಟಾಗಿ ನೀವು ಮಾತಾಡ್ತೀರಾ ಅಲ್ವಾ. ಅದೇ ನಿಮ್ಮ ಮಕ್ಕಳು ಯಾರು ಬಂದರೆ ಅವ್ರ ಜೊತೆ ಹೋಗ್ಬಿಟ್ಟು ಡಿಫ್ರೆಂಟಾಗಿ ಮಾತಾಡ್ತೀರಾ. ಅದೇ ಥರನೇ ಜೊತೆ ಮಾತಾಡೋಕ್ಕೆ ಒಂದು ಮೆಥಡ್ ಇದೆ. ಅದು ನೀವು ಫಾಲೋ ಮಾಡಿದ್ರೆ ನಿಮಗೆ ಬೇಕಿದ್ದ ಆನ್ಸರ್ ಸಿಗುತ್ತೆ. ಇಲ್ಲ, ನಿಮಗೆ ಕರೆಕ್ಟಾಗಿ ಕೇಳಿದ ಆನ್ಸರ್ ಸಿಗಲ್ಲ. ಹ್ಯಾಲುಸಿನೇಷನ್ ಅಂತ ಆಗುತ್ತೆ. ಹ್ಯಾಲುಸಿನೇಷನ್ ಅಂದರೆ ಅದೇ ಹುಟ್ಟಿಸಿ ಹೇಳೋದು ಆನ್ಸರು. ಯಾವುದು ನಮ್ಗೆ ಗೊತ್ತಿಲ್ಲ ಅಂತ ಯೂಶಲಿ ಹೇಳಲ್ಲ, ಅದನ್ನು ಹುಟ್ಟಿಸ್ಬಿಟ್ಟು ಆನ್ಸರ್ ಕೊಡುತ್ತೆ. ಸೊ ಅದು ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ಬೇಕು ಅಂತಿದ್ದೀನಿ, ಹೆಂಗೆ ಯೂಸ್ ಮಾಡ್ಬೋದು ಅಂತ. ಅದಕ್ಕೆ ಪ್ರಾಂಪ್ಟ್ ಇಂಜಿನಿಯರ್ ಅಂತ ಹೇಳ್ತೀವಿ. ಪ್ರಾಂಪ್ಟ್ ಇಂಜಿನಿಯರ್ ಅಂದರೆ ಪ್ರಾಂಪ್ಟ್ ಅಂದರೆ ನಾವು ಹೆಂಗೆ, ಪ್ರಾಂಪ್ಟ್ ಅಂದ್ರೇನು, ಹೇಗೆ ನಾವು ಮಾತಾಡ್ತೀವಿ. ಅದಕ್ಕೆ ಇಂಜಿನಿಯರಿಂಗ್ ಅಂದರೆ ಯಾವ ಥರ ನೀವು ಅದಕ್ಕೆ ಹೇಳಿದ್ರೆ ನಿಮಗೆ ಅದು ಅರ್ಥ ಆಗುತ್ತೆ ಅಂತ. ಓಕೆ, ಒಂದು ಎಕ್ಸಾಂಪಲಾಗಿ ಹೇಳ್ಕೊಡ್ತೀನಿ. ಹೇಳ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಬನ್ನಿ ನೋಡೋಣ ಹೆಂಗೆ ಮಾಡಬೇಕು ಅಂತ. ಇದಾದಮೇಲೆ ಆಮೇಲೆ ನಾನು ನಿಮಗೆ ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ನಿಮ್ಗೆ ಸ್ವಲ್ಪ ಏಜೆಂಟ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಈಗ ಲೇಟೆಸ್ಟಾಗಿ ಟೆಕ್ನಾಲಜಿಲಿ ಏನಾಗ್ತದೆ, ಎಲ್ಲ ಕಡೆ ಕಂಪ್ನಿಯವರು ಏಜೆಂಟ್ನ ಬಳಸ್ತಾ ಇದ್ದಾರೆ ಕಂಪ್ನಿಲಿ. ಓಕೆ, ಅದು ಒನ್ ಬೈ ಸ್ಟೆಪ್ ಏನಕ್ಕೆ ಬೇಕು ಏಜೆಂಟು ಏನು ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಒಂದು ಹೇಗೆ ಜೊತೆ ಮಾತಾಡಬೇಕು, ಯಾವ ಥರ ನೀವು ಜೊತೆ ಮಾತಾಡಬೇಕು, ನಿಮ್ಗೆ ಉಪಯೋಗ ಆಗಂಗೆ, ಮತ್ತು ಏಜೆಂಟ್ ಬಗ್ಗೆ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಆಮೇಲೆ ಹೋಗ್ತಾ ಮುಂದಿನ ಬೇರೆ ಬೇರೆ ಟಾಪಿಕ್ಕು ಹೇಳ್ಕೊಡೋಣ. ಓಕೆ, ಫಸ್ಟು ಮೊದಲು ನೀವು ಮಾತಾಡೋಕ್ಕಿಂತ ಮುಂಚೆ ಅದಕ್ಕೊಂದು ರೋಲ್ ಕೊಡಬೇಕು. ಈಗ ಸಿನಿಮಾ ತೆಗಿಬೇಕಾದ್ರೆ ಒಂದು ರೋಲ್ ಕೊಡ್ತೀವಿ, ಒಂದು ಕ್ಯಾರೆಕ್ಟರ್ ಕೊಡ್ತೀವಿ ಅಲ್ವಾ. ಹೀರೋಗೊಂದು ಕ್ಯಾರೆಕ್ಟರ್, ಹೀರೋಯಿನ್ಗೊಂದು ಕ್ಯಾರೆಕ್ಟರ್, ನಿಮಗೊಂದು ಕ್ಯಾರೆಕ್ಟರ್, ನೋಡಪ್ಪ ಈ ಪಾತ್ರ ಮಾಡೋ ಅಂತ. ಸೊ ಹೇಗೂ ನೀವು ಒಂದು ಪಾತ್ರ ಕೊಡಬೇಕು. ಅದಕ್ಕೆ ಫಸ್ಟು ನೀವು ಏನೇ ಟೈಪ್ ಮಾಡಬೇಕಾದ್ರೆ ಒಂದು ಪಾತ್ರ ಕೊಡಿ. ಯಾಕೆ ಅಂದರೆ ಇದು ಇಡೀ ಎಲ್ಲನೂ ಟ್ರೈನ್ ಆಗಿದೆಯಲ್ಲ, ಇದಕ್ಕೆಲ್ಲ ಗೊತ್ತು. ಇದಕ್ಕೆ ಇಡೀ ಪೊಲಿಟಿಷಿಯನ್ ಹಿಡಿದು, ಒಂದು ಕಾಮಿಡಿಯಿಂದ ಹಿಡಿದು, ಫಿಲಮ್ ಸ್ಕ್ರಿಪ್ಟ್ ಬರೆಯೋದು, ಪ್ರೋಗ್ರಾಮ್ ಕೂಡ ಬರೆಯುತ್ತೆ. ಸೊ ಎಷ್ಟೊಂದು ಕೆಲಸ ಮಾಡುತ್ತೆ. ನೀವು ಸುಮ್ಮನೆ ಇದು ಮಾಡು ಅಂತ ಕೊಟ್ಟರೆ ಮಾಡುತ್ತೆ, ಆದರೆ ತುಂಬ ಔಟ್ಸ್ ನಾಲೆಜ್ ಜಾಸ್ತಿ ಬೇಕಾಗುತ್ತೆ. ಎಲ್ಲ ಕಡೆ ಇದು ಮಾಡೋದು ಏನಾಗುತ್ತೆ, ಅಷ್ಟು ಹುಡುಕಿ ಮಾಡೋಕ್ಕಿಂತ ನೀವು, ಓಕೆ, ಇನ್ನೂ ಒಂದು ಸಿಂಪಲ್ ಉದಾಹರಣೆಗೆ ಹೇಳ್ಕೊಡ್ತೀನಿ. ಈಗ ನೀವು ಎಕ್ಸಾಮ್ ಇದೆ ಅಂತ ತಿಳ್ಕೊಳ್ಳಿ. ಈಗ ಎಕ್ಸಾಮ್ ಇದೆ, ಫೈನಲ್ ಎಕ್ಸಾಮ್ ಇದೆ. ಒಂದು ವಾರ ಯಾವುದೊಂದು ಸಬ್ಜೆಕ್ಟು, ಸೈನ್ಸು, ಮ್ಯಾಥ್ಸು, ಹಂಗೆ ಥರ ಸಬ್ಜೆಕ್ಟ್ ಇದೆ ಅಂತ ತಿಳ್ಕೊಳ್ಳಿ. ಈಗ ಎಕ್ಸಾಮ್ ಹೆಂಗಿರುತ್ತೆ ನಿಮಗೆ, ನೀವು ಒಟ್ಟಿಗೆ 6 ಸಬ್ಜೆಕ್ಟು ಒಂದೇ ದಿನದಲ್ಲಿ ಕೊಡೋಲ್ಲ ಅಲ್ವಾ. ಮಂಡೇ ಸೋಮವಾರ ನಿಮಗೆ ಮ್ಯಾಥ್ಸ್ ಇದ್ದರೆ ಬುಧವಾರ ನಿಮಗೆ ಬೇರೆ ಇರುತ್ತಲ್ವ, ಹಾಗೆ ಗುರುವಾರ ಬೇರೆ ಇರುತ್ತೆ, ಅದೇ ಥರ ಬೇರೆ ಬೇರೆ ಇರುತ್ತೆ. ಸೊ ನೀವೇನು ಮಾಡ್ತೀರಾ, ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇದೆ ಅಂದರೆ ನೀವು ಮ್ಯಾಥ್ಸ್ ಮಾತ್ರ ಮಾಡ್ತೀರಾ ಅಲ್ವಾ. ಮ್ಯಾಥಮೆಟಿಕ್ಸ್ ಮಾತ್ರ ನೀವು ಮಾಡ್ತೀರಿ. ನೀವೇನು ಮ್ಯಾಥ್ಸ್ ಎಕ್ಸಾಮ್ ಟೈಮಲ್ಲಿ ಇಂಗ್ಲೀಷ್ ಅಂತೂ ಓದಲ್ಲ, ಆಂಗ್ಲ ಭಾಷೆ ಆಗಲಿ ಬೇರೆ ಭಾಷೆ ನೀವು ಓದಲ್ಲ ಅಲ್ವಾ. ಬಟ್ ನಿಮಗೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಓದಿರ್ತೀರಾ ನೀವು. ಮೊದಲನೇಯಿಂದ ಸ್ಟಾರ್ಟಿಂಗಿಂದ ಸ್ಕೂಲಿಂದ ಎಂಡ್ವರೆಗೂ ನೀವು ಓದಿರ್ತೀರಾ, ನಿಮಗೆಲ್ಲ ಗೊತ್ತು. ಬಟ್ ಎಕ್ಸಾಮ್ ಟೈಮಲ್ಲಿ ಏನು ಮಾಡ್ತೀರಾ, ಆ ಸಬ್ಜೆಕ್ಟ್ ಮಾತ್ರ ರಿವೈಸ್ ಮಾಡ್ತೀರಾ. ಎಷ್ಟಾಗುತ್ತೆ ರಿವೈಸ್ ಮಾಡ್ತೀರಾ, ನಿಮಗೆ ಎಲ್ಲನೂ ರಿವೈಸ್ ಮಾಡಲ್ಲ. ಕರೆಕ್ಟಾ. ನಾಳೆ ಮ್ಯಾಥಮೆಟಿಕ್ಸ್ ಇತ್ತು ಅಂದರೆ ನೀವು ಮ್ಯಾಥ್ಸ್ ಮಾತ್ರ ರಿವೈಸ್ ಮಾಡ್ತೀರಾ ಅಲ್ವಾ. ಹಂಗೆ ಇದು ಕೂಡ, ಇದಕ್ಕೆ ಮ್ಯಾಥ್ಸ್ ಗೊತ್ತಿದೆ, ಸೈನ್ಸ್ ಗೊತ್ತಿದೆ, ಸೋಷಿಯಲ್ ಗೊತ್ತಿದೆ, ಎಲ್ಲ ಸಬ್ಜೆಕ್ಟು ಗೊತ್ತಿದೆ, ಇದಕ್ಕೆ ಕನ್ನಡ ಗೊತ್ತಿದೆ, ಎಲ್ಲ ಭಾಷೆನೂ ಗೊತ್ತಿದೆ. ನಾವೇನು ಮಾಡಬೇಕು ಅಂದರೆ ಫಸ್ಟು ನೀವು ಇವತ್ತು ಈ ಎಕ್ಸಾಮ್ ಇದೆ ಅಂತ ಹೇಳಬೇಕು ಅಷ್ಟೇ. ಅದೇ ಪಾತ್ರ, ಇನ್ನೇನಿಲ್ಲ. ಇವತ್ತು ನೀನು ಇಂಗ್ಲೀಷ್ ಬಗ್ಗೆ ಕೇಳು ಅಂತ. ಏನು ಮಾಡುತ್ತೆ, ಬೇರೆಲ್ಲ ಅದು ತೆಗೆದಾಕ್ಬಿಡುತ್ತೆ, ಬ್ರೈನು ಮರ್ತು ಬಿಡುತ್ತೆ. ಅದು ಕಾನ್ಸಂಟ್ರೇಟ್ ಮಾಡಲ್ಲ, ಅದು ಫೋಕಸ್ ಒಂದೇ ಕಡೆ ಮಾಡುತ್ತೆ. ಸಿಂಪಲ್. ನಿಮಗೆ 6 ಎಕ್ಸಾಮ್ ಇದೆ ಅಂದರೆ ನೀವು 6 ಎಕ್ಸಾಮು ಓದಲ್ಲ, ಕರೆಕ್ಟಾ. ನಾಳೆ ಮ್ಯಾಥಮೆಟಿಕ್ಸ್ ಮಾತ್ರ ಫೋಕಸ್ ಮಾಡ್ತೀರಾ. ಸದ್ಯಕ್ಕೆ ಇಂಗ್ಲೀಷೆಲ್ಲ ನೀವು ಸೈಡ್ಗೆ ಇಡ್ತೀರಾ. ಇಂಗ್ಲೀಷಲ್ಲಿ ಏನು ಪೊಯಮ್ ಬರೆಕ್ಟ್ ಮಾಡಿರ್ಬೋದು, ನೀವು ಏನೇನು ಮಾಡಿರ್ತೀರೋ, ಅಥವಾ ಮ್ಯಾಥಮೆಟಿಕ್ಸ್ ಅದೇ ಎಲ್ಲ ಮಾಡ್ತೀವಿ, ಏನಿದೆಯೋ ಅದನ್ನು ಮಾತ್ರ ಫೋಕಸ್ ಮಾಡ್ತೀರಾ. ಸೊ ಅದೇ ಫೋಕಸ್ ಇದು ಮಾಡಬೇಕು ಅಷ್ಟೇ. ಅದೇ ಥರ ಏನಕ್ಕೆ ಫೋಕಸ್ ಮಾಡಬೇಕಂದ್ರೆ ಮೊದಲನೇದು ಹೇಳಬೇಕು. ಅದಕ್ಕೆ ರೋಲ್ ಅಂತೀವಿ. ನೋಡಿ, ಮೊದಲನೇದೇನಿದೆ ನಾನು ತೋರಿಸ್ತಾ ಇದ್ದೀನಿ, ಇದು ಮೊದಲನೇದೇನಿದೆ, ಇದು ರೋಲ್. ಓಕೆ, ಇದನ್ನು ನಾವು ರೋಲ್ ಅಂತ ಇದ್ವಿ. ರೋಲ್ ಅಂದ್ರೆ ಏನು, ಪಾತ್ರ ಏನು, ನೀವು ಇದಕ್ಕೆ ಮಾತ್ರ ಫೋಕಸ್ ಮಾಡುವಂಥ. ಈ ಎಕ್ಸಾಂಪಲ್ ಏನು ಹೇಳ್ತಾ ಇದ್ದೀನಿ ಅಂದರೆ,
ಯುವರ್ ಎಕ್ಸ್ಪೀರಿಯನ್ಸ್ ಟೆಕ್ಸ್ಟ್ ಆಥರ್ ಫಾರ್ ವೆಬ್ ಟೆಕ್ಸ್ಟ್ ಅಂತ. ಅಂದರೆ ನೀವು ಟೆಕ್ಸ್ಟ್ ಆಥರ್, ನಾವು ಆಥರ್ ಅಂದರೆ ನಾವು ಬರೆಯೋಣ, ನಾವು ಬರೆಯೋದು ಪುಸ್ತಕ ಬರೆಯೋದಾಗಲಿ ಇದಾಗಲಿ ಬರೆಯೋದಕ್ಕೆ ಫಾರ್ ವೆಬ್ ಟೆಕ್ಸ್ಟ್ ಅಂತ. ಓಕೆ, ವೆಬ್ ಟೆಕ್ಸ್ಟ್ ಅಂತ ನಾನು ಕೊಡ್ತಾ ಇದ್ದೀನಿ. ಸೊ ಅದೇನು ಮಾಡುತ್ತೆ, ಆ ವೆಬ್ ಟೆಕ್ಸ್ಟ್ ಮಾತ್ರ ಕಾನ್ಸಂಟ್ರೇಟ್ ಮಾಡುತ್ತೆ ಅಂದರೆ ಏನೂ ಮಾಡಲ್ಲ. ಒಂದು ಫಸ್ಟು ರೂಲ್ ಕೊಟ್ಟೆ, ರೂಲ್ ಕೊಟ್ಟಮೇಲೆ ನೀನು ಕೆಲಸ ಏನು ಮಾಡಬೇಕಪ್ಪ, ನೀನು ರೂಲ್ನ ಕೊಟ್ಟಿದ್ದೆ, ಈಗ ಪಾತ್ರ ಕೊಟ್ಟೆ, ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟೆ, ನೀನು ಏನು ಮಾಡಬೇಕು, ಕೆಲಸ ಇವಾಗ ಫೈಟಿಂಗ್ ಮಾಡ್ತೀಯಾ, ಇಲ್ಲ ನೀನು ಅಡುಗೆ ಮಾಡ್ತೀಯಾ, ಆ ಥರ ಒಂದು ಪಾತ್ರ ಕೊಡಬೇಕು, ಅದು ಟಾಸ್ಕ್ ಕೊಡಿ. ಅದಕ್ಕೆ ನಾನೇನು ಕೊಡ್ತಾ ಇದ್ದೀನಿ, ಯುವರ್ ಟಾಸ್ಕ್ ನೋಡಿ, ಎರಡನೇ ನೋಡಿ ಏನು ಕೊಡ್ತಾ ಇದ್ದೀನಿ, ಯುವರ್ ಟಾಸ್ಕ್ ಕ್ರಿಯೇಟ್ ಎ ಬ್ಲಾಗ್ ಪೋಸ್ಟ್. ನೋಡಿ, ಕ್ರಿಯೇಟ್ ಎ ಬ್ಲಾಗ್ ಪೋಸ್ಟ್. ಬ್ಲಾಗ್ ಪೋಸ್ಟ್ ಅಂದರೆ ಏನೋ ಒಂದು ಆರ್ಟಿಕಲ್ ಬರೆಯೋದು ಅಥವಾ ಒಂದು ಥರ ಬರೆಯೋದು, ಆರ್ಟಿಕಲ್ ಬರೆಯೋದು ಅಂತ. ಓಕೆ, ಫಸ್ಟು ರೂಲ್ ಕೊಟ್ವಿ, ವೆಬ್ ಆಥರ್ ಆಫ್ ಎ ವೆಬ್ ಟೆಕ್ಸ್ಟ್ ಅಂತ. ಸೊ ವೆಬ್ ಮಾತ್ರ ಹುಡುಗುತ್ತೆ, ಇಂಟರ್ನೆಟ್ಟಲ್ಲಿ ಮಾತ್ರ ಹುಡುಗುತ್ತೆ, ಬ್ಲಾಗ್ ಪೋಸ್ಟ್ ಅಂತ ಕೊಟ್ಟೆ, ಪಾತ್ರ ಆಯಿತು. ಅಂದರೆ ಇವತ್ತು ಇಂಗ್ಲೀಷ್ ಇದೆ ಅಂತ ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್ ತೊಗೊಂಡ್ರೆ ನಾಳೆ ಇಂಗ್ಲೀಷ್ ಇದೆ, ಸೊ ಇಂಗ್ಲೀಷ್ ಮಾತ್ರ ಕಾನ್ಸಂಟ್ರೇಟ್, ರೂಲು ಕೊಟ್ಟಿದ್ದೀನಿ ಎಕ್ಸಾಮ್ ಅಂತ, ಇಂಗ್ಲೀಷ್ ಟಾಸ್ಕು ಕೊಟ್ಟಿದ್ದೀನಿ. ನೆಕ್ಸ್ಟ್, ಇದು ತುಂಬ ಇಂಪಾರ್ಟೆಂಟ್, ಅದಕ್ಕೆ ಕಾಂಟೆಕ್ಸ್ಟ್ ಕೊಡಬೇಕು. ಅಂದರೆ ಆ್ಯಕ್ಚುಲಿ ಗೋಲ್ ಏನು, ನೀನು ಏನು ಮಾಡಬೇಕು, ಓಕೆ ಬ್ಲಾಗ್ ಬರೀಬೇಕು, ಓಕೆ ಅಲ್ಲಿ ಇಂಗ್ಲೀಷ್ ಟೆಸ್ಟ್ ಇದೆ, ಓಕೆ ಯಾವ ಪೋರ್ಷನ್ಸ್ ಏನು ಓದಬೇಕು, ಅದು ಇಂಪಾರ್ಟೆಂಟ್ ಅಲ್ವಾ. ಸುಮ್ಮನೆ ಇಂಗ್ಲೀಷ್ ಅಂದ್ಬಿಟ್ರೆ ಆಗಲ್ಲ. ಇಂಗ್ಲೀಷಲ್ಲಿ ಯಾವ ನೀವು ಭಾಷೆ ಓದಬೇಕು, ಯಾವುದಾದ್ರು ಟಾಪಿಕ್ ಓದಬೇಕು, ಚಾಪ್ಟರ್ 1 ಚಾಪ್ಟರ್ 2 ಇಲ್ಲ ಚಾಪ್ಟರ್ 5 to 7 ಇಲ್ಲ ಚಾಪ್ಟರ್ 8 to 9 ಅದನ್ನು ಹೇಳಬೇಕು, ಕರೆಕ್ಟಾ. ಸೊ ನೀವು ಟಾಪಿಕ್ ಗೋಲು ಡೀಟೇಲ್ಸ್ ಕೊಡಿದ್ದೀನಿ ಏನು ಅಂತ. ಸೊ ಇಲ್ಲೇನು ಹೇಳ್ತಾ ಇದ್ದೀನಿ, ಟಾಪಿಕ್ ಕೊಡ್ತಾ ನೋಡಿ ಏನಂತ ಕೊಟ್ಟಿದ್ದೀನಿ, ನೀವು ಫ್ಯಾಮಿಲಿ ಬುಕ್ಸ್ ಆಫ್ ಬೀಚ್ ಹಾಲಿಡೇ. ನೋಡಿ, ಬೀಚ್ ಹಾಲಿಡೇ ಮಾಡಿ ಯಾರ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಂದರೆ ಫ್ಯಾಮಿಲೀಸ್ ವಿತ್ ಸ್ಕೂಲ್ ಚಿಲ್ಡ್ರನ್ ಮಾತ್ರ, ಬ್ಯಾಚುಲರ್ಸ್ಗಲ್ಲ, ಯಾರಿಗೂ ಅಲ್ಲ. ನನಗೆ ಒಂದು ಬ್ಲಾಗ್ ಬರೆಯೋದು, ನಾನು ಫ್ಯಾಮಿಲಿ ಮತ್ತು ಸ್ಕೂಲ್ ಚಿಲ್ಡ್ರನ್. ನೋಡಿ, ಫಸ್ಟ್ ಏನು ಮಾಡಿದ್ವಿ, ಎಲ್ಲ ನಾಲೆಜು ಇತ್ತು, ಅಲ್ಲಿಂದ ಫಸ್ಟು ವೆಬ್ ಟೆಕ್ಸ್ಟ್ ಮಾತ್ರ ಆಥರ್ ಆಫ್ ವೆಬ್ ಟೆಕ್ಸ್ಟ್ ಅಂತ ಮಾಡಿದ್ವಿ. ಅಂದರೆ ಇಂಟರ್ನೆಟಲ್ಲಿ ವೆಬ್ ಮಾತ್ರ ಹುಡುಕು ಅಂತ, ಬೇರೆ ಏನು ಹುಡುಕಬೇಡ ಅಂತ ಹೇಳ್ತೀವಿ. ಎರಡನೇದು, ನೀನು ಏನು ಕೆಲಸ ಮಾಡಬೇಕು, ಒಂದು ಬ್ಲಾಗ್ ಬರೀಬೇಕು, ಓಕೆ ಒಂದು ಆರ್ಟಿಕಲ್ ಬರೀಬೇಕು ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಟಾಪಿಕ್ ಏನು ಬರೀಬೇಕು ಟಾಪಿಕ್ನ, ಒಂದು ಬುಕ್ಸೇ ಫ್ಯಾಮಿಲಿ ಬುಕ್ಸೇ ಬೀಚ್ ಹಾಲಿಡೇ. ಒಂದು ಫ್ಯಾಮಿಲಿ, ಒಂದು ಕುಟುಂಬ ಮತ್ತು ಮಕ್ಕಳಿರೋರು ಒಂದು ಬೀಚ್ ಹಾಲಿಡೇಗೆ, ಯಾವ್ದಾದ್ರು ಒಂದು ಬೀಚ್ ಹಾಲಿಡೇಗೆ, ಗೋವಾ ಇರ್ಬೋದು ಅಥವಾ ಯಾವುದಾದ್ರು ಉಡುಪಿ ಬೀಚ್ ಇರ್ಬೋದು, ಯಾವುದೋ ಒಂದು ಬೀಚ್ಗೆ ಹೋಗಬೇಕು ಅಂತ ಬರೀಬೇಕು. ಬಟ್ ಯಾರು ಟಾರ್ಗೆಟ್ ಮಾಡ್ತೀವಿ, ಓನ್ಲಿ ಫ್ಯಾಮಿಲಿ ಮತ್ತು ಸ್ಕೂಲ್ ಚಿಲ್ಡ್ರನ್, ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು ಮಾತ್ರ ಅಂತ ನಾನು ಟಾರ್ಗೆಟ್ ಮಾಡಿ. ಅವಾಗ ಏನು ಮಾಡುತ್ತೆ, ಅದು ಏನೋ ಅಷ್ಟಕ್ಕೆ ಮಾತ್ರ ಫೋಕಸ್ ಆಗುತ್ತೆ. ನೋಡಿ, ಇಷ್ಟು ಫೋಕಸ್ ಇರೋದು ಫಸ್ಟ್ ಇಲ್ಲಿಗೆ ತಂದ್ವಿ, ಈಗ ಇನ್ನು ಕಮ್ಮಿ ಫೋಕಸ್ ಮಾಡ್ತಾ ಇದ್ದೀವಿ, ಇಷ್ಟು ಕೊಟ್ವಿ. ನೆಕ್ಸ್ಟು ಹೇಗೆ ಬೇಕು, ಫಾರ್ಮ್ಯಾಟ್ ಅಂತ ಇದೆ. ಫಾರ್ಮ್ಯಾಟ್ ಅಂದರೆ ಏನು, ಲೆಂತ್ ಎಷ್ಟೇ ಬೇಕು, 500 ಅಕ್ಷರ ಸಾಕು. ಮತ್ತು ಯಾವ ಥರ ಇದೆಲ್ಲ H2 ಹೆಡ್ಲೈನು, ಈ ಬುಲೆಟ್ ಪಾಯಿಂಟ್ಸು, ಇದೆಲ್ಲ ಸ್ವಲ್ಪ ನೀವು ಸ್ಟೈಲ್ ನಿಮ್ಗೆ ಗೊತ್ತಿರಬೇಕು. ಬುಲೆಟ್ ಪಾಯಿಂಟ್ ಅಂದರೆ ಡಾಟ್ ನೀವು ಮೈಕ್ರೋಸಾಫ್ಟ್ ವರ್ಡ್ ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ. ಬೋಲ್ಡ್ ಟೈಪು, ಬುಲೆಟ್ ಪಾಯಿಂಟ್ಸು, ಯಾವ ಥರ ಬರಬೇಕು ಆರ್ಟಿಕಲ್ ಅಂತ ನಾವು ಹೇಳ್ತಾ ಇದ್ದೀವಿ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಓಕೆ, ಅದು ಯಾವ ಫಾರ್ಮ್ಯಾಟಲ್ಲಿ ಬೇಕು ಅಂತ ಹೇಳ್ತಿದೆ. ಆಮೇಲೆ ನೋಡಿ, ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾ ಇದ್ದೀವಿ, ಇದು ತುಂಬ ಇಂಪಾರ್ಟೆಂಟು. ಎಕ್ಸಾಮ್ ಕೊಡೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಾನು ಈಗ ಕೇಳ್ತಾ ಇರ್ತೀನಿ ಎಕ್ಸಾಂಪಲ್. ನೋಡಿ, ಎಕ್ಸಾಂಪಲ್ ಏನು ಕೊಡ್ತಾ ಇದ್ದೀನಿ ನೋಡಿ, ಇಲ್ಲಿ ಯು ಶುಡ್ ಥಿಂಕ್ ಅಬೌಟ್ ದಿಸ್ ವೆನ್ ಬುಕ್ಕಿಂಗ್ ಯುವರ್ ಫ್ಯಾಮಿಲಿ ಬೀಚ್ ಹಾಲಿಡೇ. ನೀನು ಹೆಂಗೆ ಥಿಂಕ್ ಮಾಡು ಅಂದರೆ, ಸಪೋಸ್ ನೀನೇ ಬೀಚ್ಗೆ ಹೋಗ್ತೀಯಾ, ನಿಮ್ಮ ಮಕ್ಕಳು ಕರ್ಕೊಂಡು ಹೋದರೆ ಆ ಥರ ಮಾಡಬೇಕು ಅಂತ. ನೋಡಿ, ಇಷ್ಟು ಕೊಡಬೇಕು ನೀವು. ಆ್ಯಕ್ಚುಲಿ ಇದಕ್ಕೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತೀವಿ. ನೀವು ಸಿಂಪ್ಲಾಗಿ ಹಿಂಗೆ ಬರೆದ್ಬಿಟ್ಟು ನನಗೆ ಬ್ಲಾಗ್ ಪೋಸ್ಟ್ ಬರೀ ಬೀಚ್ ಹಾಲಿಡೇ ಒಂದು ಫ್ಯಾಮಿಲಿ ಆ್ಯಂಡ್ ಚಿಲ್ಡ್ರನ್ ಕೊಟ್ಟರೆ ನಿಮಗೆ ಆನ್ಸರ್ ಚೆನ್ನಾಗಿ ಕರೆಕ್ಟಾಗಿ ಬರಲ್ಲ. ಅದಕ್ಕೆ ಟ್ರೈ ಮಾಡಿ, ಅದು ಬರಲ್ಲ. ಅದೇ ನೀವು ಈ ಥರ ಸಿಂಪಲಾಗಿ ಸ್ಪಿಟ್ ಮಾಡಿ ಕ್ಲೀನಾಗಿ ಹೇಳಿದ್ರೆ, ಸ್ಪಷ್ಟವಾಗಿ ಹೇಳಿದ್ರೆ ನಿಮಗೆ ಸ್ಪಷ್ಟವಾಗಿ ಉತ್ತರ ಕೊಡುತ್ತೆ. ಇಲ್ಲ, ಅದು ಸ್ಪಷ್ಟವಾಗಿ ಉತ್ತರ ಕೊಡಲ್ಲ. ಸೊ ಇವೆಲ್ಲ ಇಂಪಾರ್ಟೆಂಟ್ ನೋಡಿ. ಓಕೆ, ಮತ್ತು ಇದು ನಿಮಗೆ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ನಿಮ್ಗೇನು ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಒಂದು ರೂಲು, ಟಾಸ್ಕು, ಮತ್ತು ಅದಕ್ಕೆ ಕಾಂಟ್ಯಾಕ್ಟ್ಸ್ ಕೊಡಿ. ಕಾಂಟ್ಯಾಕ್ಟ್ ಟಾಪಿಕ್ ಗೋಲ್ ಡೀಟೇಲ್ಸ್ ಇರ್ಬೋದು, ಮತ್ತು ಫಾರ್ಮೆಟು ಒಂದು ಎಕ್ಸಾಂಪಲ್ ಕೊಡಿ. ಈ ಎಕ್ಸಾಂಪಲ್ ಆಪ್ಷನಲ್ಲು. ಇದು ಫ್ಯೂ ಶಾರ್ಟ್ ಅಂದರೆ ಒಂದು 2-3 ಕೊಡೋದು. ಫ್ಯೂ ಶಾರ್ಟ್ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಟ್ಟರೆ ಫ್ಯೂ ಶಾರ್ಟ್ ಅಂತ ಹೇಳ್ತೀವಿ ಇದು ಪ್ರಾಂಪ್ಟಲ್ಲಿ. 0 ಶಾರ್ಟ್ ಅಂದರೆ ನಾನು ಎಕ್ಸಾಂಪಲ್ ಕೊಡಲ್ಲ, ಅದು ಕೂಡ ಮಾಡ್ಬೋದು. ನೀವು ಎಕ್ಸಾಂಪಲ್ ಕೊಡ್ದಿರ ನೀವು ರೂಲು, ಟಾಸ್ಕು, ಕಾಂಟ್ಯಾಕ್ಟ್ ಫಾರ್ಮೆಟ್ ಕೊಟ್ಟರು ಆಗುತ್ತೆ. ನಿಮಗೆ ಸ್ಪೆಸಿಫಿಕ್ ಆಗಬೇಕು, ನೀವು ಸ್ಪೆಸಿಫಿಕ್ ನಿಮಗೆ ಬೇಕು ಅಂದರೆ ನೀವು ಎಕ್ಸಾಂಪಲ್ ಕೊಡಿ. 1 ಅಲ್ಲ 2 ಅಲ್ಲ 3 ಕೊಡಿ. 1 ಶಾರ್ಟ್, 2 ಶಾರ್ಟ್, 3 ಶಾರ್ಟ್ ಅಂತ ಹೇಳ್ತೀವಿ ಪ್ರಾಂಪ್ಟ್ ಇಂಜಿನಿಯರಿಂಗ್ಗೆ. ಓಕೆ, ಆ ಥರ ಮಾಡಿ ಕೊಡಬೇಕು. ಇದು ಇಂಪಾರ್ಟೆಂಟು, ಜ್ಞಾಪಕ ಇಟ್ಕೊಳ್ಳಿ. ಈ ಥರ ನೀವು ಇದು ಮಾಡಬೇಕು, ಗೊತ್ತಾಯ್ತಾ. ಈ ಥರ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಅದು ನಿಮಗೆ ಉತ್ತರ ಕೊಡುತ್ತೆ. ಓಕೆ, ಇಲ್ಲಿಗೆ ನಾನು ಇದನ್ನು ಪ್ರಾಂಪ್ಟ್ ಇಂಜಿನಿಯರಿಂಗ್ ಬಗ್ಗೆ ನಾನು ಎಂಡ್ ಮಾಡ್ತೀನಿ. ಈಗ ನೆಕ್ಸ್ಟು ಏಜೆಂಟ್ ಬಗ್ಗೆ ಹೋಗೋಣ. ಓಕೆ, ಏನು ಡೌಟ್ ಇದೆ ಏನಿದು ಮಾಡಿ ಕಮೆಂಟ್ ಮಾಡಿ, ನಾನು ಬೇಕಾದ್ರೆ ನೆಕ್ಸ್ಟ್ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ಇದು ಎಕ್ಸಾಂಪಲ್ಗೆ ಬೇಕಾದ್ರೆ ಇದೇ ಎಕ್ಸಾಂಪಲು, ಇದನ್ನೇ ನಾನು ಕಾಪಿ ಪೇಸ್ಟ್ ಮಾಡಿ ಬರುತ್ತೆ, ನೀವು ಟ್ರೈ ಮಾಡಿ. ಈಗ ನಿಮ್ಗೇನು ಬೇಕು ಇದೇ ಥಿಂಕ್ ಮಾಡಿದ್ದೀವಿ, ಏನು ಕೇಳ್ತಾ ಇದ್ದೀರಾ ಅಂತ ನೋಡಿ. ಫಸ್ಟ್ ಥಿಂಕ್ ಮಾಡಿ, ರೋಲ್ ಏನು, ನಿಮ್ಮ ಟಾಸ್ಕ್ ಏನು ಮಾಡಬೇಕು, ಕಾಂಟ್ಯಾಕ್ಟ್ಸ್ ಏನು, ಫಾರ್ಮೆಟ್, ಎಕ್ಸಾಂಪಲ್ ಕೊಟ್ಟಷ್ಟು ಒಳ್ಳೆಯದು. ಕೊಟ್ಬಿಟ್ಟು ನೀವು ಟ್ರೈ ಮಾಡಿ. ನಿಮ್ಮ ChatGPT ಆಗಲಿ, ನಿಮ್ಮ ಗೂಗಲ್ AI ಸ್ಟುಡಿಯೋ ಆಗಲಿ,
ನಾನು ಹೇಳ್ಕೊಟ್ನಲ್ಲ, ಅದು ಎಷ್ಟೊಂದು ಹೇಳ್ಕೊಟ್ಟಿದ್ದೀನಲ್ಲ ಕ್ಲಾಡ್ AI ಯಾವ್ದಾರ ಟೂಲ್ಸು ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿದರೆ ನೋಡಿ, ಅದನ್ನು ಟ್ರೈ ಮಾಡಿ. ಅವಾಗ ನೋಡಿ ನಿಮಗೆ ಔಟ್ಪುಟ್ ಯಾವ ಥರ ಬರುತ್ತೆ ಅಂತ ಎಷ್ಟಾಗುತ್ತೆ. ಇದಕ್ಕೆ ಪ್ರಾಂಪ್ಟ್ ಇಂಜಿನಿಯರಿಂಗ್. ಓಕೆ, ನೆಕ್ಸ್ಟ್ ಏಜೆಂಟ್ ಬಗ್ಗೆ ಏನು ಅಂತ ನೋಡೋಣ. ಈಗ ನೋಡಿ, ಇವಾಗ ChatGPT ಏನು ಮಾಡುತ್ತೆ, ನಾನು ಓಕೆ ಒಂದು ಕ್ವಶನ್ ಕೇಳಿದೆ, ಅದು ಆನ್ಸರ್ ಕೊಡ್ತು ಅಲ್ವಾ. ಅದೇನು ಮಾಡುತ್ತೆ, ಒಂದು ಕ್ವಶನ್ ಕೊಡುತ್ತೆ, ಒಂದು ಆನ್ಸರ್. ಓಕೆ, ನಾನು ಬರದೇ ತೋರಿಸ್ತೀನಿ ತಾಳಿ, ಇನ್ನೂ ಅರ್ಥ ಆಗುತ್ತೆ. ನಾನು ತೋರಿಸ್ತೀನಿ, ಬರದೇ ತೋರಿಸ್ತೀನಿ ನಿಮಗೆ ಏನು ಮಾಡುತ್ತೆ ಅಂದರೆ ನಿಮಗೆ ಇನ್ನೂ ಅರ್ಥ ಆಗಿ ಕೊಡ್ತೀನಿ. ಒಂದು ನಿಮಿಷ ಓಪನ್ ಮಾಡ್ತೀನಿ ನಾನು ಬರೆಯೋದಕ್ಕೆ. ಓಕೆ ಓಕೆ ನೋಡಿ, ಇಲ್ಲಿ ನಾನು ಒಂದು ಫೈಲ್ ಓಪನ್ ಮಾಡ್ತೀನಿ ನಿಮಗೆ ಡ್ರಾಯಿಂಗ್ ಬರೆಯೋಕ್ಕೆ. ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ನಾನು ಸ್ವಲ್ಪ ಏನಾದರೂ ಗಿಚ್ಕೊಂಡ್ರೆ. ಓಕೆ, ಇದನ್ನು ಸ್ವಲ್ಪ ದೊಡ್ಡದು ಮಾಡೋಣ, ಒಂದು 40%. ಓಕೆ ನೋಡಿ, ಇವಾಗ ಮುಂಚೆ ಏನು ಮಾಡ್ತಾ ಇದ್ವಿ. ಓಕೆ, ಇದೆಲ್ಲ ಓಕೆ, ಕಲರ್ ಚೇಂಜ್ ಮಾಡೋಣ, ಬ್ಲ್ಯಾಕ್ ಇರಲಿ. ನಾವೇನು ಮಾಡ್ತೀರಾ, ಮುಂಚೆ ಏನು ಮಾಡ್ತೀರಾ, ಈಗ ಈ ChatGPT ಅಂತಿದೆ ನೋಡಿ, ಇದನ್ನು ನಾವು ಲಾರ್ಜ್ ಮಾಡೆಲ್ ಅಂತೀವಿ, LLM ಅಂತೀವಿ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ. ಓಕೆ, ಅದನ್ನು ನೀವು ChatGPT ಯೂಸ್ ಮಾಡಿದ್ರೆ ನೀವು ನಾರ್ಮಲಿ GPT-4o ಅಂತ ಇದು ಮಾಡೆಲ್, ಕರೆಂಟ್ ಮಾಡೆಲ್ 4o, ಇದನ್ನೇ ನಾರ್ಮಲಿ ಇದು ಬರೋದು. GPT-4o ನೀವು ಕರೆಂಟ್ಲಿ ಯೂಸ್ ಮಾಡ್ತಾ ಇರೋದು. LLM ಯೂಸ್ ಮಾಡಿದ್ರೆ, ChatGPT ಯೂಸ್ ಮಾಡಿದ್ರೆ, ಕ್ಲಾಡ್ ಯೂಸ್ ಮಾಡಿದ್ರೆ ಕ್ಲಾಡ್ ಸಾನೆಟ್ 3.7 ಇದೆ. ಓಕೆ, ಅದು ನಿಮಗೆ ತೋರಿಸೇ ಬಿಡುತ್ತೆ ಅಂತ ಹೇಳಿ. ಇವಾಗ ಕ್ಲಾಡ್ಗೆ ಹೋಗಿ ನೋಡಿ, ಮಾಡೆಲ್ ಇಲ್ಲಿರುತ್ತೆ. ಈಗ claude.ai ಹೋದರೆ, ಓಕೆ, ಈ claude.ai ಹೋದರೆ ನಿಮ್ಗೆ ನೋಡಿ, ಇದು ಮಾಡೆಲ್ ಸೆಲೆಕ್ಷನ್. ಓಕೆ, ಇದು ಮಾಡೆಲ್ ಸೆಲೆಕ್ಷನ್. ಯಾವ ಮಾಡೆಲ್ ಬೇಕು ನಿಮಗೆ ನೋಡಿ, ಇದು ಬೇಕಾ ಸಾಲಿಡ್ ಬರಬೇಕಂತ ನೋಡಿ. ಆಪಸ್ ಅಂತ ಒಂದಿದೆ, ಅದು ತಗೊಂಡ್ರೆ ಪವರ್ಫುಲ್ ಲಾರ್ಜ್ ಮಾಡೆಲ್ ಫಾರ್ ಕಾಂಪ್ಲೆಕ್ಸ್ ಚಾಲೆಂಜಸ್ ಅಂತೆ. ಓಕೆ, ಆಪಸ್ ಕನ್ಸ್ಯೂಮ್ಸ್ ಯೂಸರ್ ಲಿಮಿಟ್ಸ್ ಫಾಸ್ಟರ್ ಅದರ್ ಮಾಡೆಲ್. ಇದು ಸ್ಮಾರ್ಟ್ ಮತ್ತು ಎಫಿಷಿಯೆಂಟ್ ಮಾಡೆಲ್ ಫಾರ್ ಎವ್ರಿಡೇ ಯೂಸ್. ನಾನು ಎವ್ರಿಡೇ ಯೂಸ್ ಮಾಡ್ತೀನಿ, ಸೊ ನಾನು ಯೂಸ್ ಮಾಡ್ತೀನಿ. ಬೇಕು ಅಂದರೆ ನೋಡಿ, ಬೇರೆ ಬೇರೆ ಮಾಡೆಲ್ ಕೂಡ ನಾನು ತೊಗೋಬೋದು ಡೈಲಿ ಯೂಸ್. ನೋಡಿ, ಕ್ಲಾಡ್ ಐಕ್ ಅಂತಿದೆ, ಫಾಸ್ಟೆಸ್ಟ್ ಮಾಡೆಲ್ ಫಾರ್ ಡೈಲಿ ಟಾಸ್ಕ್. ನೋಡಿ, ಸೆಲೆಕ್ಟ್ ಮಾಡ್ಬೋದು. ಸೊ ಇದು ಮಾಡೆಲ್ ಸೆಲೆಕ್ಷನ್ ಅಂತೆ. ಇಲ್ಲಿ ನಾವು ಸುಮ್ಮನೆ ಟೈಪ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಟೈಪ್ ಮಾಡ್ತೀನಿ, ವಾಪಸ್ ಬರುತ್ತೆ. ಓಕೆ, ಸೊ ಅದಕ್ಕೆ ವಾಟರ್ ಬರುತ್ತೆ. ಸೊ ಅದಕ್ಕೆ LLM ಅಂತೀವಿ, ನಾವು ಚಾಟ್ ಮಾಡ್ತೀವಿ. ಓಕೆ, ಇದು ಮಾಡ್ತೀವಿ. ಬಟ್ ದೇರ್ಸ್ ಒಂದು ಪ್ರಾಬ್ಲಮ್ ಇದೆ ಇಲ್ಲಿ. ಏನಾಗುತ್ತೆ, ನಾವು ಚಾಟ್ ಮಾಡ್ತೀವಿ, ಅದು ನಿಮಗೆ ಆನ್ಸರ್ ಕೊಡುತ್ತೆ. ಒಂದೊಂದು ಸಲ ನಿಮ್ಗೆ ಸರಿಯಾಗಿ ಆನ್ಸರ್ ಕೊಟ್ಟಿಲ್ಲ. ಎಕ್ಸ್ಪೆಷಲಿ ನೀವು ಪ್ರೋಗ್ರಾಮ್ ಬರೀಬೇಕಾದ್ರೆ, ನೀವೊಂದು ಸಾಫ್ಟ್ವೇರ್ ಬರೀಬೇಕಾದ್ರೆ ಏನು ಮಾಡ್ತೀವಿ ನಾವು, ಅದಕ್ಕೆ ಹೇಳ್ತೀವಿ ಈ ಥರ ಪ್ರೋಗ್ರಾಮ್ ಬರೆಯಪ್ಪ, ಅಥವಾ ಒಂದು ಗೇಮ್ ಮಾಡಬೇಕು ಅಂತಿದ್ದೀನಿ, ಟಿಕ್ ಟ್ಯಾಕ್ ಟು ಗೇಮ್ ಮಾಡ್ತಾ ಇದ್ದೀನಿ. ಸೊ ನೀವು ಬರೀ ಅಂತ ಕೊಡ್ತೀನಿ ನೋಡಿ, ಕೆಳಗೆ ಬರ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇದು ಒಂದ್ಸಲ ವರ್ಕ್ ಆಗದೇ ಇರ್ಬೋದು. ನಾನೇನು ಬರಿತೀನಿ, ರೈಟ್ ಎ ಸ್ನೇಕ್ ಗೇಮೇ ಬರೆಯೋಣ. WRI ರೈಟ್ ಎ ಸ್ನೇಕ್ ಗೇಮ್. ನಾನು ಹೇಳ್ದಂಗೆ ಇದು ಇದು ರಾಂಗು. ಬರೀ ರೈಟ್ ಎ ಸ್ನೇಕ್ ಗೇಮ್ ಅಂದರೆ ಇಲ್ಲ, ಇದಕ್ಕೆ ಟಾಸ್ಕ್ ಏನು, ನೀವು ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಅದೆಲ್ಲ ಬರೀಬೇಕು. ಓಕೆ, ಈ ಥರ ಬರೆದ್ರೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಆಗಲ್ಲ. ಇದು ಏನು, ರೈಟ್ ಎ ಸ್ನೇಕ್ ಗೇಮ್, ಅವಾಗ ಏನು ಮಾಡಬೇಕು, ಯಾವ ಥರ ಹೇಳ್ಬೇಕು. ನೀವು ಸ್ನೇಕ್ ಗೇಮ್ ಬರೀಬೇಕಾದ್ರೆ ನಿಮ್ಗೆ ಹೆಂಗೆ, ಯಾವ ಥರ ಅದು ಇದು ಮಾಡಬೇಕು ಅಂದರೆ, ಇದು ಗ್ರೌಂಡಿಂದ ಈಚೆ ಹೋಗ್ಬೋದಾ, ಸ್ಕೋರ್ ಕಾರ್ಡ್ ಬೇಕಾ, ಅದೆಲ್ಲ ಬರೀಬೇಕು. ನಾನೇನು ಮಾಡ್ತೀನಿ, ಸ್ಕೇಮಿಂಗ್ ಪೈಥಾನ್ ಅಂತ ಕೊಟ್ಬಿಡ್ತೀನಿ. ನಾನು ಸುಮ್ಮನೆ ತೋರ್ಸೋಕ್ಕೆ ಏನು ಪ್ರಾಬ್ಲಮ್ ಅಂತ. ಏನು ಕೊಟ್ಟರೆ ಏನು ಮಾಡುತ್ತೆ, ಇದು ಹೋಗಿ ಒಂದು ನಮಗೆ ಕೋಡ್ ಕೊಡುತ್ತೆ. ಕೋಡ್ ಬರೆಯುತ್ತೆ. ಒಂದು ಪೈಥಾನ್ ಲ್ಯಾಂಗ್ವೇಜ್ ಅಂತ ಇದೆ, ಅದೇನು ಮಾಡುತ್ತೆ, ಹೋಗ್ಬಿಟ್ಟು ಒಂದು ಕೋಡ್ ಬರೆಯುತ್ತೆ. ಯಾಕೆ ಇದು ರೈಟ್ ಸೈಡ್ ತೋರಿಸ್ತಾ ಇಲ್ಲ ನೋಡೋಣ, ಕೋಡ್ ಇರೋಣ. ಓಕೆ, ಬರುತ್ತೆ. ಇದೇನಾಗಿ ಈ ಕೋಡ್ನ ಏನು ಮಾಡೋದು, ತೊಗೊಂಡೋಗ್ಬಿಟ್ಟು ನಾನು ಎಕ್ಸಿಕ್ಯೂಟ್ ಮಾಡಿದೆ, ರನ್ ಮಾಡಿದ್ರೆ ಒಂದೊಂದ್ಸಲ ಫೇಲ್ ಆಗಿಬಿಡುತ್ತೆ. ಓಕೆ, ಒಂದೊಂದ್ಸಲ ಫೇಲ್ ಆಗುತ್ತೆ. ಅವಾಗ ನಾವೇನು ಮಾಡ್ತೀವಿ, ಅದನ್ನು ತೊಗೊಂಡು ಮತ್ತೆ ವಾಪಸ್ ಇದಕ್ಕೆ ಹೇಳ್ಬಿಟ್ಟು, ನೋಡಪ್ಪ ನೀನು ಕೊಟ್ಟಿದ್ದ ಪ್ರೋಗ್ರಾಮು ಈ ಥರ ಫೇಲ್ ಆಗ್ತಾ ಇದೆ. ಓಕೆ, ಏನು ಮಾಡ್ತೀನಿ ನೋಡಿ, ಇದಪ್ಪ ಬರೀತಿ ಈ ಪ್ರೋಗ್ರಾಮಲ್ಲಿ ಏನಾದ್ರು ಒಂದು ಬಗ್ ಇರುತ್ತೆ, ಅದು ರಾಂಗ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್, ಏನೋ ಒಂದು ಆಗ್ತಿಲ್ಲ, ಇದು ವರ್ಕ್ ಆಗ್ತಿಲ್ಲ ಅಂತ ಕೊಟ್ಟರೆ ಅದೇನು ಮಾಡುತ್ತೆ, ಓಕೆ ನಾನು ಇಲ್ಲಿ ತಪ್ಪು ಮಾಡಿಬಿಟ್ಟೆ, ಇದು ನಾನು ಸರಿ ಮಾಡ್ತೀನಿ ಅಂತ ಅದು ಸರಿ ಮಾಡಿ ಮತ್ತೆ ಇನ್ನೊಂದು ಪ್ರೋಗ್ರಾಮ್ ಕೊಡುತ್ತೆ ಅದು. ಓಕೆ, ಮತ್ತೆ ನೀವು ತಗೋತೀರಾ, ರನ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ರನ್ ಮಾಡಿ ತಿಳ್ಕೊಳ್ತೀನಿ ನೋಡಿ, ವೀಕ್ಷ ಕೊಟ್ಟಿದ್ದಾರೆ, ಇದೆಲ್ಲ ಕೊಟ್ಟಿದ್ದು ಹಿಂಗೆ ಮಾಡಿ ಇದರ ರನ್ ಮಾಡಿ ಅಂತ ಹೇಳುತ್ತೆ. ಓಕೆ, ಇದು ಗ್ಯಾರಂಟಿ ಇಲ್ಲ ರನ್ ಆಗುತ್ತೆ ಅಂತ. ನಂಬರ್ 1, ಇಲ್ಲಿ ಏನಿದೆ ಈ ಪ್ರೋಗ್ರಾಮ್ ಇದೆ, ಇದು ರನ್ ಆಗೋದು ಗ್ಯಾರಂಟಿ ಇಲ್ಲ. ಇದು ಫೇಲ್ ಆದರೂ ಆಗ್ಬೋದು, ಒಂದ್ಸಲ ವರ್ಕ್ ಆಗ್ಬೋದು. ವರ್ಕ್ ಆದರೆ ಓಕೆ, ವರ್ಕ್ ಆಗಿಲ್ಲ ಅಂದರೆ ನಾವೇನು ಮಾಡ್ತಿದ್ವಿ, ಇದನ್ನು ತಿರ್ಗಾ ಎರರ್ನ ತೊಗೊಂಡು ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ವಿ, ಏನು ಎರರ್ ಬಂತು ಅಂತ. ಅದೇನು ಮಾಡ್ತೀವಿ, ಕರೆಕ್ಟ್ ಮಾಡಿ 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 ನಾವು ತೊಗೊಳ್ಳೋದು ತೊಗೋಕೊಡು ಈ ಥರ ಮಾಡ್ತಾಯಿದ್ವಿ. ಅಂದರೆ ಏನು ಮಾಡ್ತೀವಿ, ಇದು ರಾಂಗ್ ಆದರೆ ಈ ಥರ ನೋಡಿ, ಇಲ್ಲಿ ಕೊಡೋದು ಹೋಗೋದು ಹಿಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. 2 and 4 ಮಾಡ್ತಾ ಇದ್ವಿ ಅಂಟಿಲ್ ನಮಗೆ ಕರೆಕ್ಟ್ ಆನ್ಸರ್ ಸಿಗೋವರೆಗೂ. ಸೊ 10 ಸಲ ನೀವು ಮಾಡಬೇಕು. ತೊಗೊಳ್ಳಿ, ಕಾಪಿ ಮಾಡು, ಪೇಸ್ಟ್ ಮಾಡು, ಕಾಪಿ ಮಾಡು, ಪೇಸ್ಟ್ ಮಾಡು ಅಲ್ವಾ, ತುಂಬ ಇದಾಗುತ್ತೆ. ಸೊ ಇದು ಈ ಥರ ಇತ್ತು. ಯಾವಾಗ ಒಂದು 2 years ಬ್ಯಾಕು ಹಿಂಗೆ ಇದ್ದಿದ್ದು. ಸೊ ಅದಕ್ಕೆ ಏನು ಮಾಡಿದ್ರು, ಫಸ್ಟ್ ಕೆಲಸ ಏನು ಮಾಡಿದ್ರು, ಎಲ್ಲ ಮಾಡಿ ಅದು ಒಂದಾಯಿತು. ಎರಡನೇದು ಇವಾಗ ನೋಡಿ, ಇನ್ನೊಂದು ಕೇಳ್ತೀನಿ. ಇದಕ್ಕೇನು ಮಾಡ್ತೀನಿ ಇವಾಗ, ಒಂದು ಪ್ರಾಬ್ಲಮ್ ಇದಾಯಿತು. ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳ್ತೀನಿ ನೋಡಿ, ನೀವು ಚಾಟ್ ಮಾಡ್ತೀನಿ ನೋಡಿ. ಇನ್ನೊಂದು ಪ್ರಾಬ್ಲಮ್ ಏನು ಮಾಡ್ತೀನಿ ಇವಾಗ, ವಾಟ್ ಈಸ್ ದಿ ಕರೆಂಟ್ ಟೆಂಪರೇಚರ್ ಇನ್ ಬ್ಯಾಂಗ್ಳೂರ್. ಇವಾಗ ಬೆಂಗಳೂರಲ್ಲಿ ಎಷ್ಟಪ್ಪ ನಮಗೆ ಟೆಂಪರೇಚರ್ ಇದೆ ಅಂತ ಕೇಳ್ತಾ ಇದ್ದೀನಿ. ಇವಾಗ ನಾನು ಟೆಂಪರೇಚರ್ ಕೇಳ್ತಾ ಇದ್ದೀನಿ.
ಸೊ ಇದು ಏನು ಮಾಡುತ್ತೆ, ಐ ವಿಲ್ ಚೆಕ್ ದ ಕರೆಂಟ್ ಟೆಂಪರೇಚರ್. ನೋಡಿ ಈಗ ಅದು ವೆಬ್ ಸರ್ಚ್ ಆಗ್ತಾ ಇದೆ, ಬಟ್ ಇದು ಮುದುಕಿದ ಮುಂಚೆ ಹೋದರೆ ಅದು ಕರೆಂಟ್ ಟೆಂಪರೇಚರ್ ಹೇಳ್ತಾ ಇರಲಿಲ್ಲ. ಓಕೆ, ಇವಾಗ ನೋಡಿ 70 ಡಿಗ್ರಿ ಅಂದರೆ ಅಪ್ರಾಕ್ಸಿಮೇಟ್ 23 ಡಿಗ್ರಿ ಅಂತ ಇದೆ. ಇಲ್ಲಿ ನೋಡ್ತೀನಿ 25 ತೋರಿಸಿದೆ, ಪರವಾಗಿಲ್ಲ. ಬಟ್ ಏನಂದರೆ ಇದು ವೆಬ್ ಸರ್ಚ್ ಮಾಡ್ತಾ ಇದೆ. ಯಾಕೆ ಅಂದರೆ ಇದು ಸರ್ಚ್ ಆಗ್ತಾ ಇದೆ. ನಾನು ರಿಸರ್ಚ್ ಅಂತಿದೆ, ಅದನ್ನು ಇದು ವೆಬ್ ಸರ್ಚ್ನ ಆಫ್ ಮಾಡಿಬಿಡ್ತೀನಿ ತಾಳಿ. ಓಕೆ, ಮುಂಚೆ ಇವೆಲ್ಲ ಇರಲಿಲ್ಲ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ. ಈಗ ನೋಡಿ ಎಡಿಟ್ ಅಂದ್ಕೊಟ್ಟು ತಿರ್ಗಾ ನಾನು ರೀರನ್ ಮಾಡ್ತೀನಿ ಇವಾಗ ಟೆಂಪರೇಚರ್ ಅಂತ. ಸೊ ಇವಾಗ ನಾನು ಟೆಂಪರೇಚರ್ ಕೇಳಿದ್ರೆ ನೋಡಿ ಇವಾಗ ಅದೇನು ಹೇಳ್ತಾ ಇದೆ, ಐ ಡೋಂಟ್ ಹ್ಯಾವ್ ಆಕ್ಸೆಸ್ ಟು ರಿಯಲ್ ಟೈಮ್ ವೆದರ್, ಸೊ ಐ ಕಾಂಟ್ ಟೆಲ್ ಯು. ಈ ಥರ ಇತ್ತು 2 ವರ್ಷದಿಂದ. 2 ವರ್ಷದಿಂದ ಯಾಕೆ ಅಂದರೆ ಇದು ಟ್ರೈನ್ ಮಾಡಿರೋದು ಯಾವಾಗಲೂ ಡಿಸೆಂಬರ್ವರೆಗೂ ಮಾಡಿರ್ತಾರೆ ಅಲ್ವಾ. ಅದು ಟೆಂಪರೇಚರ್ ರಿಯಲ್ ಹೇಳೋಕ್ಕಾಗಲ್ಲ. ಇದು ನನ್ನ ಫ್ಲೈಟ್ ಯಾವತ್ತಿದೆ, ನಾನು ಇವಾಗ ಬ್ಯಾಂಗ್ಳೂರ್ ಟು ಡೆಲ್ಲಿಗೆ ಹೋಗಬೇಕು, ಕೊಟ್ಟರೆ ಅದು ಬರಲ್ಲ, ವೆಬ್ ಸರ್ಚ್ ಅಂದರೆ ಮಾಡಲ್ಲ. ಇದು 2 ವರ್ಷದ ಹಿಂಗೆ ಇತ್ತು. ಆಮೇಲೆ ಏನು ಮಾಡಿದ್ರು, ಇಂಪ್ರೂವ್ ಮಾಡಿದ್ರು. ಏನು ಮಾಡಿದ್ದಕ್ಕೊಂದು ಇವಾಗ ನಮಗೆ ಕರೆಂಟ್ ವೆದರ್ ಬೇಕು, ಇದು ಬರೀ ಇದೆ ಆಗುತ್ತೆ. ಟ್ರೈನು ಆಲ್ರೆಡಿ ಸಪೋಸ್ ಡಿಸೆಂಬರ್ 2024 ಅಂತ ತಿಳ್ಕೊಳ್ಳೋಣ. ಸೊ ಪ್ರತಿ ಸಲ ಟ್ರೈನ್ ಮಾಡಿ ಅಪ್ಡೇಟ್ ಮಾಡಬೇಕು. ಸೊ ಅಷ್ಟು ಯೂಸ್ ಆಗ್ತಾ ಇರಲಿಲ್ಲ. ಆಮೇಲೆ ಏನು ಮಾಡಿದ್ರು, ಇಂಪ್ರೂವ್ ಮಾಡಿದ್ರು. ಇದಕ್ಕೆ ಫಂಕ್ಷನ್ ಕಾಲಿಂಗ್ ಅಂತ ಮಾಡಿದ್ರು. ಇದಕ್ಕೇನು ಮಾಡಿದ್ರು, ಫಂಕ್ಷನ್ ಕಾಲಿಂಗ್ ಅಂತಾರೆ. FC ಫಂಕ್ಷನ್ ಕಾಲಿಂಗ್ ಅಂತ ಮಾಡೋದು ಅಂದರೆ ಇದನ್ನು ಇಂಟರ್ನೆಟ್ಟಲ್ಲಿ ಹುಡುಕು ಲೇಟೆಸ್ಟ್ ಇನ್ಫಾರ್ಮೇಷನು. ಓಕೆ, ಇಲ್ಲ ನೀನು ಬುಕ್ ಮಾಡಬೇಕಾ, ಇಲ್ಲ ಮೂವಿ ಟಿಕೆಟ್ ಬುಕ್ ಮಾಡೋಕ್ಕಾ, ಡೈರೆಕ್ಟಾಗಿ ಬುಕ್ ಮೈ ಶೋಗೆ ಹೋಗ್ಬಿಟ್ಟು ಬುಕ್ ಮಾಡು. ನೀವು ಆ್ಯಕ್ಸಸ್ ಕೊಟ್ಬಿಟ್ಟು ಬುಕ್ ಮೈ ಶೋಗೆ ನೀವು ಒಂದು ಮೂವಿ ಪಿಕ್ಚರ್ ಬುಕ್ ಮಾಡಬೇಕಾ ಮಾಡು. ಸೊ ಈ ಥರ ಎಲ್ಲ ಬೇರೆ ಪಾರ್ಟಿಲ್ಲ. ಬಸ್ ಬುಕ್ ಮೇಲೆ ಟ್ರೈನ್ ಬುಕ್ ಮಾಡ್ತೀರಾ, ಸಪೋಸ್ ನಾನು ಟ್ರೈನ್ ಬುಕ್ ಮಾಡಬೇಕು, ಸೊ ಫ್ಲೈಟ್ ಬುಕ್ ಮಾಡಬೇಕು. ಸೊ ಇದಕ್ಕೆಲ್ಲ ಕನೆಕ್ಟ್ ಮಾಡಿದ್ರು. ಮಾಡೋದಕ್ಕೆ ಫಂಕ್ಷನ್ ಕಾಲಿಂಗ್ ಅಂತಾರೆ. ಇನ್ನೊಂದು ಟೂಲ್ ಅಂತ ಹೇಳ್ತೀವಿ. ಟೂಲ್ ಅಂದರೆ ಇವಾಗ ನೀವು ಅಡುಗೆ ಮಾಡಬೇಕಾದ್ರೆ ಈಗ ಸೌಟು, ಸ್ಪೂನ್ ಎಲ್ಲ ಯೂಸ್ ಮಾಡ್ತೀರಲ್ಲ, ಅದೇ ಥರ ಇದಕ್ಕೆ ಒಂದು ಟೂಲ್ ಕೊಡ್ತಾ ಇದ್ದೀನಿ. ಓಕೆ, ಈ ಟೂಲಿಂದ ನೀವೇನು ಬೇಕಾದ್ರೂ ಮಾಡ್ಬೋದು. ಸೊ ಇದು ಹೆಂಗೆ ಯೂಸ್ ಮಾಡೋದು ಆ ಟೂಲ್ನ ಅಂದರೆ, ಇಲ್ಲಿ ಹೋದರೆ ನಾನಿಲ್ಲಿ ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ವೆಬ್ ಸರ್ಚ್ ಅಂತ ಇದೆ, ಈ ಟೂಲ್ನ ಕೊಡ್ತಾ ಇದ್ದೀನಿ. ಸೊ ಈ ಟೂಲ್ ಕೊಟ್ಬಿಟ್ಟು ನೀವು ಆಲ್ರೆಡಿ ನೋಡಿದ್ದೀರಾ ಟೆಂಪರೇಚರ್ ಏನು ಬ್ಯಾಂಗ್ಳೂರು ಅಂತ ಹೇಳ್ತು. ಸೊ ಅದ್ರ ಬದಲು ಬೇರೆ ಪ್ರಶ್ನೆ ಕೊಡ್ತೀನಿ. ಸೊ ನೋಡಿ ನಾಳೆ ಸೊ ಐ ವಾಂಟ್ ಟು ಗೋ ಟು ಡೆಲ್ಲಿ. ನಾನು ಡೆಲ್ಲಿಗೆ ಹೋಗಬೇಕು. ಡೆಲ್ಲಿ ಫ್ರಮ್ ಬ್ಯಾಂಗ್ಳೂರ್. ಗುಡ್. ಕ್ಯಾನ್ ಯು ಲಿಸ್ಟ್ ದಿ ಫ್ಲೈಟ್ಸ್ ಅವೈಲೇಬಲ್. ಸೊ ಯಾವುದೋ ಫ್ಲೈಟ್ಸ್ ಅವೈಲೇಬಲ್ ಅಂತ ಕೇಳ್ತಾ ನೋಡಿ. ನಾನು ಇವತ್ತಿನ ಡೇಟ್ ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ. ನೋಡಿ ಐ ವಿಲ್ ಹೆಲ್ಪ್ ಯು ನೋಡಿ ಹೇಳುತ್ತೆ. ಇದೇನು ಮಾಡುತ್ತೆ, ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಯಾವ ಫ್ಲೈಟ್ ಇದೆ ಏನು ಅಂತ ಎಲ್ಲ ಸರ್ಚ್ ಮಾಡಿಬಿಟ್ಟು ಬ್ಯಾಂಗ್ಳೂರು ಡೆಲ್ಲಿ ಎಲ್ಲಿ ಅಂತ ಹೇಳುತ್ತೆ. ಓಕೆ, ನೋಡಿ ಸರ್ಚ್ ಮಾಡ್ತಾ ಇದೆ. ಮೋರ್ ಸ್ಪೆಸಿಫಿಕ್ ಫ್ಲೈಟ್ ಶೆಡ್ಯೂಲ್ ಟುಡೇ ನೋಡಿ, ಎಲ್ಲ ನೋಡ್ತಾ ಇದೆ. ಸೊ ಇವೆಲ್ಲ 10 ರಿಸಲ್ಟ್ ಇದೆಲ್ಲ ಹುಡುಕ್ತಾ ಇದೆ ನೋಡಿ. ಇಂಟರ್ನೆಟಲ್ಲಿ ಹುಡುಕಿ ನೋಡಿ, ಬ್ಯಾಂಗ್ಳೂರು ಎಲ್ಲನೂ ಹೋಗ್ತಾ ನೋಡಿ, ಎಷ್ಟೊಂದು ಮೇಕ್ ಮೈ ಟ್ರಿಪ್ಪು ಎಲ್ಲನೂ ಹುಡುಕ್ತಾ ಇದೆ ನೋಡಿ. ಎಲ್ಲನೂ ಹುಡುಕ್ಬಿಟ್ಟು ಏರ್ ಇಂಡಿಯಾ ನೋಡಿ ಎಲ್ಲ ಹುಡುಕಿ ಕೊನೆಗೆ ಅದು ನನಗೆ ಕೊಡ್ತಾ ಇದೆ ನೋಡಿ. ಯಾವ ರೂಟಲ್ಲಿ ಎಲ್ಲಿ ಎಲ್ಲ ಹುಡುಕ್ಬಿಟ್ಟು ಕೊಡ್ತಾ ನೋಡಿ. ಬುಕ್ಕಿಂಗ್ ಟಿಕೆಟ್ಸ್ಗೆ ಎಲ್ಲ ಕೊಟ್ಟು ಲೋಯೆಸ್ಟ್ ಪೋಸ್ಟು ಎಲ್ಲ ನೋಡಿ ಕೊಡ್ತಾ ಇದೆ. ಯಾವ ಪ್ರೈಸು ಎಲ್ಲ ಕೊಡ್ತಾ ಇದೆ. ಸೊ ಇದು ಏನಾಯಿತು, ಇನ್ನೂ ಇಂಪಾರ್ಟೆಂಟ್. ಅಲ್ಲಿ ತೋರಿಸ್ತಾ ಇದೆ ನೋಡಿ, ಫ್ಲೈಟ್ ನಂಬರ್ ಎಲ್ಲ ತೋರಿಸ್ತಾ ಇದೆ. ಯಾವಾಗ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ಇಂಡಿಯಾ IXS ನೋಡಿ ತೋರಿಸ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಾನು ಬುಕ್ ಮಾಡ್ಬೋದು. ಓಕೆ, ಡ್ಯೂರೇಷನ್ ಎಲ್ಲ ತೋರಿಸ್ತಾ ಇದೆ. ಇದು ಮುಂಚೆ ತೋರಿಸ್ತಾ ಇಲ್ಲ. ಇದೇನಾಗ್ತಾಯಿದೆ, ಟೂಲ್ ಕಾಲಿಂಗ್, ಫಂಕ್ಷನ್ ಕಾಲಿಂಗ್ ಆಗ್ತಾ ಇದೆ. ಓಕೆ, ಸೊ ಎಲ್ಲ ಏನಾಯಿತು, ಇವಾಗ ಎಲ್ಲ ಚಾರ್ಜ್ ಎಕ್ಸ್ಟ್ರಾ ಫಂಕ್ಷನಾಲಿಟಿ ನಾವು ಕೊಟ್ವಿ. ಸೊ ಇದು ಫ್ಲೈಟ್ ಬುಕ್ಕಿಂಗ್ ಆಗಿದೆ. ಇದು ಬುಕ್ ಮೂವಿ ಆಗಲಿ ಏನು ಬೇಕಾದ್ರೂ ಇವಾಗ ನಾವು ಮಾಡೋಕ್ಕೆ ಈಸಿ ಆಗಿದೆ ಕೆಲಸ. ಒಂದು ನೆಕ್ಸ್ಟ್ ಸ್ಟೆಪ್, ಅದು ಈ 1 and 2 years ಬ್ಯಾಕ್ ಬಂದಿರೋದು. ಓಕೆ, ಇದು ಬಂತು. ಅರ್ಥ ಆಯ್ತಲ್ಲ, ಇಲ್ಲಿ ಅರ್ಥ ಆಗಿದೆ. ಅದಕ್ಕೆ ಫಂಕ್ಷನ್ ಕಾಲಿಂಗ್ ಅಂತೀವಿ, ಟೂಲ್ ಅಂತೀವಿ. ಇದು 2 years ಬ್ಯಾಕ್ ಬಂದಿದ್ದು. ಈಗ ಏನಾಗ್ತಾ ಇದೆ, ಎಲ್ಲ ಕಡೆ ಕಂಪ್ನಿಲಿ ಏಜೆಂಟ್ಸ್ ಅಂತ ಬರ್ತಾ ಇದೆ. ಏಜೆಂಟ್ ಎಲ್ಲೇ ಕೇಳಿ ಯಾವುದೇ ಇಟ್ಟವರಿಗೆ ಲೀಡರ್ಸ್ ಏಜೆಂಟಿಕ್ AI ಅಂತೀವಿ. ನಂಬರ್ ಏಜೆಂಟ್ ಅಲ್ಲ, ಏಜೆಂಟಿಕ್ AI. ಇವೆಲ್ಲದಕ್ಕೂ ನಾವೇನು ಮಾಡ್ತೀವಿ, ಏಜೆಂಟಿಕ್ AI ಅಂತ ಮಾಡ್ತಾ ಇದ್ದೀವಿ. ಸೊ ಏನಪ್ಪ ಇದು ಏಜೆಂಟಿಕ್ AI? ಏನು ಏಜೆಂಟಿಕ್ AI ಅಂತ? ಸೊ ಏಜೆಂಟಿಕ್ AI ಅಂದರೆ ಏನು ಅಂತ, ಈಗ ಇದು ಎಲ್ಲ ಮಾಡಿದ್ರೆ ಓಕೆ, ಎಲ್ಲ ಕೆಲಸ ಮಾಡಿದ್ರೆ ಆಗ್ತಾಯಿದೆ ಓಕೆ. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಹೋಗೋಣ. ಈಗ ಒಂದು ಕಂಪ್ನಿ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಈಸಿಗೆ ಅರ್ಥ ಆಗುತ್ತೆ. ಏನು ಮಾಡ್ತೀನಿ ನಾನೀಗ, ಫೈಲ್ ನ್ಯೂ ಅಂತ ಹೊಸದಾಗಿ ಓಪನ್ ಮಾಡ್ತಾ ಇದ್ದೀನಿ. ಇನ್ನೊಂದು ನಿಮ್ಮ ಬರೆದು ಹೇಳ್ಕೊಡ್ತೀನಿ ಇವಾಗ ಎಲ್ಲರಿಗೂ ಅರ್ಥ ಆದಂಗೆ. ಸೊ ಓಕೆ, ಇವಾಗ ನೋಡೋಣ ಏಜೆಂಟಿಕ್ AI ಏನು ಅಂತ. ಈಗ ನಿಮಗೆ ಕಂಪ್ನಿ ಇದೆ ಅಂತ ತಿಳ್ಕೊಳ್ಳಿ. ನೀವು ದೊಡ್ಡ ಕಂಪ್ನಿ, ಇನ್ಫೋಸಿಸ್ ಆಗಲಿ, ಯಾವುದೋ ಒಂದು ಎಕ್ಸಾಂಪಲ್ ತಗೊಂಡು ಒಂದು ಕಂಪ್ನಿ ಇದೆ. ಓಕೆ, ನಿಮ್ಮ ಕಂಪ್ನಿಲಿ ಗೊತ್ತಿರುತ್ತಲ್ಲ ಯಾವ ಡಿಪಾರ್ಟ್ಮೆಂಟ್ ಇರುತ್ತೆ ಅಂತ. ನಿಮಗೆ ಇಷ್ಟೊಂದು ಡಿಪಾರ್ಟ್ಮೆಂಟ್ ಇದೆ. IT ಡಿಪಾರ್ಟ್ಮೆಂಟ್ ಅವ್ರೇನು ಮಾಡ್ತಾರೆ, ನಿಮ್ಮೊಂದು ಕಂಪ್ನಿಗೆ ಜಾಯ್ನ್ ಆದರೆ, ಈ ಸಾಫ್ಟ್ವೇರ್ ಕಂಪ್ನಿನ ತೊಗೊಳ್ಳೋಣ, ಯಾಕಂದ್ರೆ ಅಲ್ಲಿ ವರ್ಕ್ ಮಾಡ್ತೀವಿ. ನಿಮ್ಗೆ ಗೊತ್ತಿಲ್ಲ ಅಂದರೂ ನಿಮ್ಗೆ ಅರ್ಥ ಆಗುತ್ತೆ. ನೀವು ಒಬ್ಬರು ಸಾಫ್ಟ್ವೇರ್ ಆಗಿ ಕಂಪ್ನಿಗೆ ಸೇರಿಕೊಂಡ್ರೆ ನೀವು ಫಸ್ಟು ಲ್ಯಾಪ್ಟಾಪ್ ಕೊಡ್ತಾರೆ. ಈ ಲ್ಯಾಪ್ಟಾಪ್ ಕೊಡೋದು ಮತ್ತು ಲ್ಯಾಪ್ಟಾಪ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋದು, ಏನಾದ್ರು ಪ್ರಾಬ್ಲಮ್ ಆಯಿತು, ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ, ಅವರು IT ಡಿಪಾರ್ಟ್ಮೆಂಟ್ ಅಂತ ಒಂದಿರುತ್ತೆ. ಅದು ಅವ್ರ ಕೆಲಸ ಅದೇ. ಅವ್ರ ಕೆಲಸ ಬರೀ ಅದೇ. ನಿಮ್ಮ ರಿಪೇರಿ ಮಾಡೋ ಲ್ಯಾಪ್ಟಾಪ್ನ ತೊಗೊತಾರೆ, ಹೊಸದು ಕೊಡೋದು, ಇದು ಮಾಡೋದು ಎಲ್ಲ ಕೆಲಸ IT ಡಿಪಾರ್ಟ್ಮೆಂಟ್. ನೆಕ್ಸ್ಟು ನಿಮಗೆ ಸಂಬಳ ಕೊಡೋದು, ನೀವು ಹೈರ್ ಮಾಡೋದು, ನಿಮ್ಮ ಕಂಪ್ನಿಗೆ ಆಗ್ತೀಯ ಅಂತ ಅದೆಲ್ಲ ಮಾಡೋದು HR ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಅವ್ರು ನೀವು ಹೈರ್ ಮಾಡೋಕ್ಕೆ ಅವ್ರ ಕೆಲಸ ಏನು MBA ಎಲ್ಲ ಓದಿರ್ತಾರೆ, HR ಮಾಡಿರ್ತಾರೆ.
ಈ ಡಿಪಾರ್ಟ್ಮೆಂಟ್ ನಿಮ್ಮ ಕೆಲಸ, ನಿಮ್ಮದು ಎಷ್ಟು ಸ್ಯಾಲ್ರಿ ಬರ್ತಾ ಇದೆ, ನಿಮ್ಗೆ ಎಷ್ಟು ಸ್ಯಾಲ್ರಿ ನೀವು ಯಾವತ್ತು ಸೇರಿಕೊಂಡ್ರು ಎಲ್ಲ ರೆಕಾರ್ಡ್ ಅವ್ರಿಗಿರುತ್ತೆ. ಇದು ಐ ಟಿ ಅವ್ರಿಗೆ ಗೊತ್ತಿರಲ್ಲ. ಓಕೆ, ಐ ಟಿ ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ, ನಿಮ್ಗೆ ಮಾತ್ರ ಗೊತ್ತಿರುತ್ತೆ. ಎಚ್ ಆರ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಅದು ಬಿಟ್ಟರೆ ಫೈನಾನ್ಸ್ ಇರುತ್ತೆ. ನೋಡಿ, ನೀವು ಟ್ಯಾಕ್ಸ್ ಕಟ್ತೀರಾ, ಇದು ಮಾಡ್ತೀರಾ, ಅದಕ್ಕೆ ಒಂದು ಫೈನಾನ್ಸ್ ಇರಲೇಬೇಕಲ್ಲ. ಅದೆಷ್ಟು ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ, ಕಂಪ್ನಿ ಎಷ್ಟು ಟ್ಯಾಕ್ಸ್ ಕಟ್ತಾ ಇದೆ, ಎಲ್ಲ ಮಾಡ್ತಿದ್ಯಾ, ಆ ಡಿಪಾರ್ಟ್ಮೆಂಟ್ ಸಪ್ರೇಟ್ ಇದೆ. ಸೊ ಇವ್ರಿಗೆ ಪ್ರತಿಯೊಬ್ಬರದು ಸಂಬಳ ಗೊತ್ತಿರುತ್ತೆ. ಇವ್ರಿಗೆ ಪ್ರತಿಯೊಬ್ಬರು ಎಚ್ ಆರ್ ಮತ್ತು ಇವ್ರಿಗೆ ಪ್ರತಿಯೊಬ್ಬರಿಗೂ ಸಂಬಳ ಗೊತ್ತಿರುತ್ತೆ. ಇವ್ರು ಟ್ಯಾಕ್ಸ್ ಕಲ್ಸಲ್ಲ, ಅದು ಇವ್ರದ್ದು ಫೈನಾನ್ಸ್ ಅಂತ. ಇದು ಬಿಟ್ಟರೆ ನಿಮಗೆ ಫೆಸಿಲಿಟೀಸ್ ಇರುತ್ತೆ. ನಿಮಗೆ ಟೇಬಲ್ಲು, ನಿಮಗೆ ಪೆನ್ ಬೇಕು, ಇಲ್ಲ ಇದು ಬೇಕು, ಅದು ಫೆಸಿಲಿಟೀಸ್. ಓಕೆ, ಮತ್ತು ಊಟ ಯಾರು ಕ್ಯಾಟ್ರಿಂಗ್ ತರಬೇಕು, ಅಡಿಗಾಸ್ ತರೋದಾ, ಯಾರು ತರೋದಾ, ಯಾರು ಬೇಕು ನಿಮಗೆ, ಆ ಥರ ಒಂದು ಕ್ಯಾಟ್ರಿಂಗ್ ಸರ್ವಿಸ್ ನೀವು ಮಾಡಿಸ್ಬೇಕು ಅಂದರೆ ನೀವು ಈ ಫೆಸಿಲಿಟೀಸ್ ಡಿಪಾರ್ಟ್ಮೆಂಟ್ಗೆ ನೋಡ್ಕೊತಾರೋದು. ಅದೆಲ್ಲ ಅವ್ರ ಕೆಲಸ. ನೋಡಿ, ಎಷ್ಟು ಡಿಪಾರ್ಟ್ಮೆಂಟ್ ಇದೆ. ಓಕೆ, ಈಗ ನಾವು ಹೊಸದಾಗ ಸೇರ್ಕೋತೀವಿ ಅಂತ ತಿಳ್ಕೊಳ್ಳಿ. ನಾವು ಹೊಸದಾಗಿ ಕಂಪ್ನಿಗೆ ಸೇರ್ಕೋತೀವಿ. ಸಮ್ ಕಂಪ್ನಿ ಎಕ್ಸ್ ಸೇರ್ಕೋತೀವಿ, ಒಂದು ಕಂಪ್ನಿ ಇದೆ, ಅಲ್ಲಿ ಸೇರಿಕೊಂಡೆ. ಹೊಸದಾಗಿ ಸೇರಿಕೊಂಡಾಗ ನನಗೆ ಈ ಐ ಟಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಎಚ್ ಆರ್ ಪರ್ಸನ್ ಏನು, ಫೈನಾನ್ಸ್ ಏನು, ಏನೂ ಗೊತ್ತಿರಲ್ಲ. ಹೊಸ ಕಂಪ್ನಿಗೆ ಹೋದಾಗ ಯೂಶಲಿ ಏನು ಮಾಡ್ತೀರಾ, ನಿಮ್ಮ ಮ್ಯಾನ್ಯಲ್ಲಾಗಿ ನಿಮ್ಮ ಫ್ರೆಂಡ್ಸನ್ನ ನಿಮ್ಮ ಕೊಲೀಗ್ನ ಕೇಳ್ತೀರಾ, ಈ ಐ ಟಿಗೆ ಎಲ್ಲಿ ಮಾಡಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅವ್ನಿಗೆ ಹೆಲ್ಪ್ ಮಾಡ್ತಾರೆ, ಅವ್ರಿಗೆ ಕಾಲ್ ಮಾಡು ಅಂತಾರೆ, ಕಾಲ್ ಮಾಡ್ತೀರಾ, ಮೇಲ್ ಕಳಿಸ್ತೀರಾ, ಪ್ರಾಬ್ಲಮ್ ಮಾಡ್ತೀರಾ. ಸೊ ಇದೆಲ್ಲ ತುಂಬ ಟೈಮ್ ತೊಗೊಳುತ್ತೆ ಆ್ಯಕ್ಚುಲಿ. ಮುಂಚೆ ಒಂದು 2-4 ಇಯರ್ಸ್ ಹಂಗೆ ಇರ್ತಿತ್ತು. ನೀವು ಒಂದು ಕಂಪ್ನಿಗೆ ಸೇರಿಕೊಂಡ್ರೆ 1 ವಾರ ಬೇಕು. ಐ ಟಿಲಿ ಏನು ಬೇಕು ನಿಮಗೆ ತಿಳ್ಕೊಳಕ್ಕೆ, ಎಚ್ ಆರ್ ಯಾರು, ನನಗೆ ಪಿ ಎಫ್ ಚೇಂಜ್ ಮಾಡು, ಪಿ ಎಫಿಂದ ಇಲ್ಲಿಂದ ಈ ಕಂಪ್ನಿಯಿಂದ ಆ ಕಂಪ್ನಿ ಟ್ರಾನ್ಸ್ಫರ್ ಮಾಡು, ತುಂಬ ತಲೆನೋವು. ಫೈನಾನ್ಷಿಯಲ್ ತಿಳ್ಕೊ, ಅವ್ರಿಗೆ ಸಬ್ಮಿಟ್ ಮಾಡು, ನಾನು ಇಷ್ಟು ಕಟ್ತಾ ಇದ್ದೀನಿ, ಇದೆಲ್ಲ ಮಾಡಿ ಕೊಡುತ್ತ ಫೆಸಿಲಿಟೀಸ್ಗೆ ಈ ಥರ ರೆಡಿ ಮಾಡ್ಕೊಳ್ಳೋಕ್ಕೆಲ್ಲ ನಮಗೆ ಸ್ವಲ್ಪ ಅಡ್ರೆಸ್ಟ್ ಬೇಕು, ನಾವು ಕೂತ್ಕೊಳ್ಳೋಕ್ಕೆ ಇದಾಗ್ತಿಲ್ಲ, ನನಗೆ ಕೀಬೋರ್ಡ್ ಬೇಕು, ಇದು ಮಾಡೋಕ್ಕೆ ಸ್ವಲ್ಪ ಫೆಸಿಲಿಟಿಗೆ ಒಂದು ನನಗೆ ಬ್ಯಾಕ್ ಪೇನ್ ಇದೆ, ನನಗೊಂದು ಇದು ಬೇಕು, ಅದೆಲ್ಲ ನೀವೆಲ್ಲ ಮಾಡಬೇಕು ಅಂದರೆ ಅವೆಲ್ಲ ಫೆಸಿಲಿಟಿಗೆ ಹೋಗಬೇಕು. ಸೊ ಆಮೇಲೆ ನಮಗೆ ನಮಗೆ ಮಾರ್ಕರ್ ಬೇಕು, ಏನು ಬೇಕು ಅಂದರೆ ಇವನ್ನ ಕೇಳಬೇಕು. ಇಷ್ಟೊಂದು ಡಿಪಾರ್ಟ್ಮೆಂಟ್ ಇದೆ, ತುಂಬ ಕಷ್ಟ ನಡ್ಕೋದಕ್ಕೆ. ಸೊ ಯಾವಾಗ ಏನು ಮಾಡು, ಈ ಎಐನ ಯೂಸ್ ಮಾಡು. ಈ ಜನರೇಟಿವ್ ಎ ಬಂದಾಗ ಅದನ್ನು ಎಐನ ಇದಕ್ಕೆ ಯೂನಿಟ್ ಮಾಡೋಕ್ಕೆ ಹೋದರು. ಸೊ ಇಲ್ಲೇನು ಮಾಡ್ಬೋದು, ಇದು ಎಲ್ಲ ಡಿಪಾರ್ಟ್ಮೆಂಟು ಇದೆ. ಇವಾಗ ನೋಡಿ, ಇಲ್ಲಿ ಪ್ರಾಬ್ಲಮ್ ಇದೆ. ನೀವು ಇವ್ರು ಹೇಳ್ದಂಗೆ ನಾನು ಐ ಟಿಗೆ ಸಪ್ರೇಟ್ ಡಾಟಾ ಇರುತ್ತೆ, ಎಚ್ ಆರ್ಗೆ ಸಪ್ರೇಟ್ ಇದೆ, ಫೈನಾನ್ಸ್ ಇದೆ, ಸಪ್ರೇಟ್ ಇದೆ. ಇವೆಲ್ಲ ತೊಗೊಂಡು ನಾನು ಟ್ರೈನ್ ಮಾಡಿ ನಾನು ಕ್ರಿಯೇಟ್ ಮಾಡ್ತೀನಿ. ಅದಕ್ಕೆ ರ್ಯಾಗ್ ಅಂತ ಹೇಳ್ತೀನಿ. ನಾನು ಆಮೇಲೆ ಹೇಳ್ತೀನಿ ವಾಟ್ ಇಸ್ ರ್ಯಾಗ್ ಅಂತ. ಸಮಥಿಂಗ್ ಕಾಲ್ಡ್ RAG ಅಂತ ತಿಳ್ಕೊಳ್ಳಿ. ರ್ಯಾಗ್, ರಿಟ್ರೀವಲ್ ಆರ್ಗ್ಯುಮೆಂಟ್ ಜನರೇಷನ್, ಅದೇನೋ ಅಂತ ನಾನು ಹೇಳ್ತೀನಿ. ಇವತ್ತೇ ಬೇಡ, ಎಲ್ಲನೂ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತು ರ್ಯಾಗ್ ಅಂತ ಕ್ರಿಯೇಟ್ ಮಾಡೋದು ಏನಂದರೆ, ಇವೆಲ್ಲನೂ ಒಳಗಡೆ ಹಾಕ್ಬಿಟ್ಟು, ಎಲ್ಲ ಕಂಪ್ನಿದು ಹಾಕ್ಬಿಟ್ಟು ಒಂದು ಚಾಟ್ ಬಾಟ್ ಥರ ಡೆವಲಪ್ ಮಾಡಿಬಿಟ್ಟು, ನಾನೇ ಚಾಟ್ ಬಾಟ್ ಅಂದರೆ ಮಾತಾಡೋಂಗೆ, ಅದಕ್ಕೆ ಹೋಗ್ಬಿಟ್ಟು ಎಂಪ್ಲಾಯೀಸ್ಗೆ ಕೊಟ್ಬಿಡೋದು. ಅವ್ರ ಎಂಪ್ಲಾಯ್ ಏನು ಮಾಡ್ತಾನೆ, ನನಗೆ ಇವಾಗ ಕಂಪ್ಯೂಟ್ರು ವರ್ಕ್ ಆಗ್ತಾ ಇಲ್ಲ, ಯಾರನ್ನ ಕಾಂಟ್ಯಾಕ್ಟ್ ಮಾಡಲಿ ಅಂತ ಕೊಟ್ಟರೆ ಸಾಕು. ಅದು ಹೋಗ್ಬಿಟ್ಟು ಅದೇ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವನಿಗೆ ಕನೆಕ್ಟ್ ಮಾಡಿಬಿಟ್ಟು ಏನಾಗಿದೆ ಅಂದ್ಬಿಟ್ಟು ಅದೇ ಸರಿ ಮಾಡಿಬಿಡುತ್ತೆ. ನನಗೆ ಎಚ್ ಆರಲ್ಲಿ ಇವಾಗ ನನಗೆ ಇದು ಮಾಡಬೇಕು, ಅವ್ನು ಯಾರು ನೀವು ಮನುಷ್ಯನ ಕೇಳೋ ಬದಲು ಏನೇ ಕೇಳಿದ್ರೆ ಅಷ್ಟೇ, ಅವನು ಡಿಸ್ಟರ್ಬ್ ಮಾಡ್ತಾ ಇಲ್ಲ, ನೀವು ತೊಂದರೆ ಕೊಡ್ತಿಲ್ಲ, ನೀವು ಏನು ಮಾಡಿ ಬೇಗ ಕೆಲಸ ಆಗುತ್ತೆ. ಆಮೇಲೆ ನೀವು ಏನೇನು ಕಲಿಬೇಕು, ನಿಮ್ಮೊಂದು ಡಾಕ್ಯುಮೆಂಟ್ಸ್ ಇರುತ್ತೆ, ನೀವು ಈ ಪ್ರಾಜೆಕ್ಟ್ ಮಾಡಬೇಕಾದ್ರೆ ನೀನು ಕಲಿಬೇಕು, ಅವೆಲ್ಲ ನೀವು ಚಾಟ್ ಬಾಟ್ ಕೇಳ್ಬೋದು. ಬೇರೆ ನಿಮ್ಮ ಫ್ರೆಂಡ್ಸು ಕೇಳ್ಬೋದು, ಕೊಲೀಗ್ನ ಕೇಳೋ ಬದಲು ಇದನ್ನು ಕೇಳ್ಬೋದು. ಆ ಥರ ಒಂದು ಚಾಟ್ ಬಾಟ್ ಮಾಡಿ ನೀವು ಮಾಡ್ಬೋದು. ಇಲ್ಲಿ ಪ್ರಾಬ್ಲಮ್ ಇದೆ, ಇಲ್ಲೇನು ಮಾಡ್ತೀವಿ, ಎಲ್ಲ ಮಿಕ್ಸ್ ಮಾಡಿಬಿಡ್ತೀವಿ. ಸೊ ಏನಾಗುತ್ತೆ ಪ್ರಾಬ್ಲಮ್ಮು, ಸಪೋಸ್ ಬೇರೆಯವ್ರು ಏನೋ ಸರಿಯಾಗಿ ಅವ್ರು ಪ್ರೋಗ್ರಾಮ್ ಮಾಡಿಲ್ಲ, ಸರಿಗೆ ಹೇಗೆ ಮಾಡಿಲ್ಲ ಅಂದರೆ, ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂದರೆ, ನಿಮ್ಮ ಕೊಲೀಗ್ನ ಸ್ಯಾಲ್ರಿ ಕೂಡ ನೀವು ತೊಗೊಂಡ್ಬಿಡ್ಬೋದು. ಅದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಏನು ಮಾಡಿದ್ರು, ಆಮೇಲೆ ಇನ್ನೊಂದೇನೆಂದರೆ, ಎಲ್ಲ ನಾಲೆಜ್ ಇದರಿಂದ ನಾವೆಲ್ಲ ಕ್ವಶನ್ ಕೇಳಿದ್ರು ಸಮ್ಟೈಮ್ ಆಲೋಚನೆ ಆಗಿದೆ, ತಪ್ಪು ಆನ್ಸರ್ ಕೊಡೋಕ್ಕೆ ಶುರು ಆಗುತ್ತೆ. ಸೊ ಏನು ಈಸಿ ಮಾಡಿದ್ರು ಅಂದರೆ, ನಾನು ಸ್ವಲ್ಪ ಎಲ್ಲ ರಿವರ್ಸ್ ಮಾಡ್ತೀನಿ. ಏನು ಮಾಡ್ತೀನಿ, ಇದಕ್ಕೆ ಏನು ಮಾಡಿದ್ರು, ಈಸಿ ಟೆಸ್ಟ್ ಮೆಥಡು, ಈ ರ್ಯಾಗ್ ಬದಲು ಏನು ಮಾಡಿದ್ರು, ಒಂದು ಕಾಮನ್ ಮಾಡೋ ಬದಲು ಏನು ಮಾಡ್ತೀವಿ, ಐ ಟಿ ಏನು ಮಾಡ್ತೀವಿ, ಈ ಐ ಟಿ ಇರ್ತಾನಲ್ಲ, ಈ ಒಂದು ನಿಮಿಷ, ಐ ಟಿ ಅನ್ನೋದು ಅವನನ್ನು ಕ್ರಿಯೇಟ್ ರ್ಯಾಗ್ ಮಾಡ್ತಾನೆ, ಅವನೇ ರ್ಯಾಗ್ ಸಪ್ರೇಟ್ ರ್ಯಾಗ್ ಕ್ರಿಯೇಟ್ ಮಾಡ್ತಾನೆ, ಸಪ್ರೇಟ್. ಓಕೆ, ಇಲ್ಲಿ ಇವನೇ ಎಚ್ ಆರ್ ಅವರೇ ಒಂದು ರ್ಯಾಗ್ ಕ್ರಿಯೇಟ್ ಮಾಡ್ತಾರೆ. ಓಕೆ, ನೋಡಿ ಸ್ಪ್ಲಿಟ್ ಮಾಡ್ತಾಯಿದ್ದೀನಿ, ಇದು ಆ ಡೇಟಾ ಮಾತ್ರ ಇರುತ್ತೆ. ಸಪ್ರೇಟಾಗಿ ರ್ಯಾಗ್ ಡೇಟಾ ಮಾಡಿ ನಾನೇನು ಮಾಡ್ತೀನಿ, ಒಂದು ಏಜೆಂಟ್ ಕ್ರಿಯೇಟ್ ಮಾಡ್ತೀನಿ. ಪ್ರತಿಯೊಂದಕ್ಕೂ ಒಂದು ಏಜೆಂಟ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲೊಂದು ಏಜೆಂಟ್. ಏಜೆಂಟ್ ಅಂದರೆ ಏನು, ಫಸ್ಟ್ ಅದನ್ನು ತಿಳ್ಕೊಳ್ಳೋಣ. ಓಕೆ, ಏಜೆಂಟ್ ಅಂದರೆ ಏನು, ನಂಬರ್ 1. ಈಗ ನೀವು ಒಂದು 10-20 ವರ್ಷದ ಹಿಂದೆ ಇಂಟರ್ನೆಟ್ ಇಲ್ಲ ಅಂದಾಗ, ನೀವೊಂದು ಪಾಸ್ಪೋರ್ಟ್ ಮಾಡಬೇಕಾದ್ರೆ ಏನು ಮಾಡ್ತಿದ್ರಿ, ನೀವೊಂದು ಪಾಸ್ಪೋರ್ಟ್ ಎಲ್ಲ ಮಾಡಿಸ್ಬೇಕಂದ್ರೆ ಒಂದು ಏಜೆಂಟ್ನ ಕೇಳ್ತಾ ಇದ್ವಿ ಅಲ್ಲ. ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ತೊಗೊಳ್ಳಿ, ಲರ್ನಿಂಗ್ ಲೈಸೆನ್ಸೇ ಮಾಡಬೇಕು ಅಂದರೆ ನಾಪಕ ಮಾಡ್ಕೊಳ್ಳಿ, ಒಂದು 10-15 ವರ್ಷ ಇದು ನಿಮ್ಗೆ ಗೊತ್ತಿದ್ದರೆ ಅಲ್ಲಿ ಹೋಗಬೇಕು, ನೀವು ಆರ್ ಟಿ ಒ ಹೋಗಿ ನೀವೇ ಮಾಡಬೇಕು, ಲೇಟ್ ಆಗುತ್ತೆ. ಅದ್ರ ಬದಲು ಇರ್ತಾರೆ, ಏಜೆಂಟ್ ಇರ್ತಾರೆ, ಏನಪ್ಪ ಅಂತ ಕೇಳ್ತಿದ್ರೆ, ನಾವು ಲರ್ನಿಂಗ್ ಲೈಸೆನ್ಸ್ ಮಾಡಬೇಕು, ಎಲ್ಲ ದುಡ್ಡೆಲ್ಲ ಕೊಟ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಕಮ್ಮಿಸಿದ ದುಡ್ಡು ಅವನೇನು ಮಾಡ್ತಾನೆ, ಎಲ್ಲ ಹೋಗಿ ಎಲ್ಲ ನಿಮ್ಮ ಬದಲು ಅವನೇ ಎಲ್ಲ ಫಿಲಪ್ ಮಾಡಿ ಎಲ್ಲ ರೆಡಿ ಮಾಡಿ ನಿಮಗೆ ಕೊಡ್ತಾನೆ ಅಲ್ವಾ. ಒಂದು ಸ್ವಲ್ಪ ದುಡ್ಡು ಕಮಿಷನ್ ಥರ ಕೊಡ್ತೀರಾ, ದುಡ್ಡು ಕೊಟ್ಟು ಮಾಡ್ತಾನೆ. ಅವನು ಏಜೆಂಟ್ ಕೆಲಸ ಮಾಡ್ತಾನೆ. ಅಂದರೆ ಏನು, ನಿಮ್ಮ ಕೆಲಸ ಬೇರೆಯವ್ರು ಮಾಡೋದೇ ಏಜೆಂಟ್.
ಅಷ್ಟೇ. ಈಗ ನೀವು ಮೊಬೈಲಲ್ಲಿ ಕೂತ್ಕೊಂಡು ನೀವು ಬಿಲ್ ಕಟ್ತೀರಾ, ಎಲ್ಲ ಮಾಡ್ತೀರಾ. ನೀವು ಎಲೆಕ್ಟ್ರಿಕ್ ಬಿಲ್ ಎಲ್ಲ ಈಗ ನಿಮ್ಮ ಮೊಬೈಲಲ್ಲೇ ಕಟ್ಬೋದು. ನೀವು ಹೋಗಿ ಅಲ್ಲಿ ಎಲೆಕ್ಟ್ರಿಕ್ ಆಫೀಸ್ಗೆ ಹೋಗಿ, ಬೆಸ್ಕಾಮ್ ಆಫೀಸ್ಗೆ ಹೋಗಿ ಕಟ್ಟೋದು ಬೇಡ. ನೀವೇನು ಮನೇಲಿ ಮಾಡ್ತೀರಾ ಕೂತ್ರು ಅದೇ ಏಜೆಂಟ್ ಕೆಲಸ. ಸೊ ಸಾಫ್ಟ್ವೇರ್ ಮಾಡ್ತಾ ಇದ್ದೀನಿ ನಿಮಗೆ. ಇಲ್ಲಿ ಅದೇ ಥರ ಏಜೆಂಟ್ ಅಂದರೆ, ಏಜೆಂಟ್ ಕೆಲಸ ಏನು ಅಂದರೆ, ನಾವು ಮಾಡೋ ಬದಲು ಈ ಏಜೆಂಟ್ ಎಲ್ಲ ಮಾಡುತ್ತೆ ಈ ಕೆಲಸ. ಇದು ಏಜೆಂಟ್. ಇವೆಲ್ಲ ಏಜೆಂಟ್ಸ್ ಅಷ್ಟೇ. ಇದು ಪರ್ಸನಲ್, ನಾನು ಮಾತಾಡಿದ್ದು ಪರ್ಸನಲ್ ಏಜೆಂಟ್. ಈಗ ಕೊರಿಯರ್ ಅಷ್ಟೇ. ನೀವು ಒಂದು ಕೊರಿಯರು ಒಂದು ಇಲ್ಲಿಂದ ಮುಂಬೈ ಕಳಿಸ್ಬೇಕು ಅಂದರೆ ನೀವೇ ಹೋಗ್ಬಿಟ್ಟು ಕೊಟ್ಬಿಟ್ಟು ವಾಪಸ್ ಬರಲ್ಲ. ನೀವೇನು ಮಾಡ್ತೀರಾ, ಒಂದು ಕೊರಿಯರ್ ಸರ್ವಿಸಿಗೆ ಕೊಟ್ಬಿಡ್ತೀರಾ, ದುಡ್ಡು ಕೊಡ್ತೀರಾ, ಅಡ್ರೆಸ್ ಕೊಡ್ತೀರಾ. ಏನು ಮಾಡ್ತಾನೆ, ಏಜೆಂಟಾಗಿ ಆ್ಯಕ್ಟ್ ಮಾಡ್ತಾನೆ. ಅವನನ್ನು ತೊಗೊಂಡೋಗಿ ಮುಂಬೈಗೆಲ್ಲ ಕೊಟ್ಬಿಟ್ಟು ನಿಮ್ಗೊಂದು ಮೆಸೇಜ್ ಬರುತ್ತೆ ಬಂದಿದೆ ಅಂತ ಅಲ್ವಾ. ಅದೇ ಥರ ಏಜೆಂಟು. ಈ ಏಜೆಂಟ್ ಬಂದುಬಿಟ್ಟು ಇಲ್ಲ ಏಜೆಂಟ್ಸ್. ಸೊ ಇಲ್ಲಿ ಮಲ್ಟಿಪಲ್ ಏಜೆಂಟ್ ಕ್ರಿಯೇಟ್ ಮಾಡ್ತೀನಿ. ಯಾಕೆ ಅಂತ ಕೇಳಿ, ಮಲ್ಟಿಪಲ್ ಏಜೆಂಟ್ ಕ್ರಿಯೇಟ್ ಓಕೆ. ಇಲ್ಲಿ ಇವಾಗ ಒಂದು ಚಾಟ್ ಬಾಟ್ ಮಾಡ್ಬಿಟ್ಟು ಅದೇ ಥರ ಸೇಮ್ಗೆ ಯೂಸರ್ ಕೊಡ್ತೀನಿ. ಇಲ್ಲಿ ಇನ್ನೊಂದು ಏಜೆಂಟ್ ಇರ್ತಾನೆ, ಒಂದು ಮೇನ್ ಏಜೆಂಟ್ ಇರ್ತಾನೆ. ಇವನ್ ಕೆಲಸ ಏನು, ನಾನೇನೋ HR ಕೇಳಿದ್ರೆ ಈ ಏಜೆಂಟ್ ಏನು ಮಾಡುತ್ತೆ, HR ಕಾಂಟ್ಯಾಕ್ಟ್ ಮಾಡುತ್ತೆ. ಕಾಂಟ್ಯಾಕ್ಟ್ ಮಾಡಿ HR ಇಂದ ತೊಗೊಂಡು ವಾಪಸ್ ನಿಮ್ಗೆ ಕೊಡುತ್ತೆ. ಒಂಥರ ಇಂಟರ್ಮೀಡಿಯೇಟ್ ಕೆಲಸ ಮಾಡ್ತಾನೆ ಇವನು. ಮೊದಲು ಇಂಟರ್ಮೀಡಿಯೇಟ್ ಕೊಡ್ತಾನೆ. ಇವನು ಡೈರೆಕ್ಟಾಗಿ ಮಾತಾಡೋದೇ ಬೇಕಾಗಿಲ್ಲ. ನಾನು ಫೈನಾನ್ಸ್ ಕೇಳಿದ್ರೆ ಈ ಏಜೆಂಟ್ ಇನ್ಶೂರ್ ಮಾಡ್ತಾನೆ, ನಿನ್ನ ಫೈನಾನ್ಸ್ ಮಾತ್ರ ಕೊಡು ಅಂತ ಕೇಳ್ತಾನೆ ಏಜೆಂಟ್ಗೆ. ಆ ಏಜೆಂಟಿಗೆ ಆ ಫೈನಾನ್ಸ್ ಮಾತ್ರ ಕೊಡುತ್ತೆ, ನಿಮ್ಗೆ ಅದೇ ಮಾತ್ರ ಸಿಗುತ್ತೆ. ನಮ್ಮ ಕೊಲಿಗೆ ಕೊಡಿದ್ರೆ ಈ ಏಜೆಂಟ್ ಹೇಳುತ್ತೆ ನನಗೆ ಅದೆಲ್ಲ ಕೊಡೋಕ್ಕಾಗಲ್ಲ, ಸಾರಿ ಅಂತ ರಿಜೆಕ್ಟ್ ಮಾಡುತ್ತೆ. ಸೊ ಇವೆಲ್ಲ ಈ ಏಜೆಂಟ್ ಇದು ಮಾಡುತ್ತೆ. ಸೊ ಈ ಥರ ಏಜೆಂಟ್ ಎಲ್ಲ ಸೇರಿ ಕಮ್ಯುನಿಕೇಟ್ ಮಾಡುತ್ತೆ. ಇದಕ್ಕೆ ಏಜೆಂಟಿಕ್ AI ಇರ್ತೀವಿ. ಇದಕ್ಕೆ ನಾವು ಏಜೆಂಟಿಕ್. ಇದು ಯಾಕಂದರೆ ಕೆಲಸ ಈಸಿ ನೋಡಿ, ತುಂಬ ಕೆಲಸ ಈಸಿ. ಇದು ಒಂದೇ ಮುಂಚೆ ನಾನು ಪ್ರಿವಿಯಸ್ ಮಾಡಿದ್ರೆ ಒಬ್ಬನೇ ಎಲ್ಲಾನು ಮಾಡಬೇಕು. ಇಲ್ಲಿ ಆ ಡಿಪಾರ್ಟ್ಮೆಂಟ್ ಅವರು ನೋಡ್ಕೋತಾರೆ. ಏನೇ ಬಗ್ಗು ಅಥವಾ ಏನೋ ಪ್ರಾಬ್ಲಮ್ ಆದರೆ ಆ ಡಿಪಾರ್ಟ್ಮೆಂಟ್ ಮಾತ್ರ ನೋಡ್ಕೋತಾರೆ. ಇವೆಲ್ಲ ನೀಟಾಗಿ ಮಾಡಿ ಮಾತಾಡುತ್ತೆ. ಮನುಷ್ಯ ಥರನೇ ಎಲ್ಲ ಮಾತಾಡುತ್ತೆ ನೋಡಿ. ಇವೆಲ್ಲ 1 2 3 4 5 ಮನುಷ್ಯ ಕೆಲಸ ಮಾಡೋದನ್ನ ಈ ಏಜೆಂಟ್ ಮಾಡ್ತಾ ಇದೆ. ಅದಕ್ಕೆ ಏಜೆಂಟಿಗೆ ಇದೇ ಥರ ಎಲ್ಲ ಕಂಪ್ನಿಲಿ ಸಾಫ್ಟ್ವೇರ್ಗೆ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ಕಂಪ್ನಿಲಿ ಕೂಡ. ಎಲ್ಲ ಕಂಪ್ನಿಲೂ ಕೂಡ ಹೀಗೆ ಮಾಡ್ತಾ ಇದ್ದೀವಿ. ಎಲ್ಲ ಏಜೆಂಟ್ಗಳು ಡೆವಲಪ್ ಮಾಡಿ ಅದನ್ನು ಈಜಿಗೆ ಕೇಳು, ಅದು ನಿಮ್ಗೆ ವಾಪಸ್ ಕೊಡುತ್ತೆ. ಇದೊಂದು ಸಿಂಪಲ್ ಏಜೆಂಟ್. ನಿಮ್ಮ ಕಾಲೇಜ್ ತೊಗೊಂಡ್ರು ನೀವು ಹಿಂಗೆ ಮಾಡ್ಬೋದು. ನಿಮ್ಮ ಕಾಲೇಜಲ್ಲಿ ಎಷ್ಟೊಂದು ಡಿಪಾರ್ಟ್ಮೆಂಟ್ ಇದೆಯಲ್ಲ, ನಿಮ್ಮ ಕಾಲೇಜ್ಗೆ ಎಷ್ಟೊಂದು ಡಿಪಾರ್ಟ್ಮೆಂಟ್ ಇದೆ, ಎಷ್ಟೊಂದು HODs ಇರ್ತಾರೆ. ಅವ್ರು ಯಾರು HOD, ಪ್ರಿನ್ಸಿಪಲ್ ಯಾರು ತಿಳ್ಕೊಳ್ಳೋಕ್ಕೆ ಒಂದೊಂದು ಏಜೆಂಟ್ ಮಾಡ್ಬಿಡ್ಬೋದು. ನೀವು ಕಾಲೇಜಲ್ಲಿ ಓದ್ತಾ ಇದ್ದರೆ ಒಂದು ಡಿಪಾರ್ಟ್ಮೆಂಟ್, ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಒಂದು ಏಜೆಂಟು, ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಒಂದು ಏಜೆಂಟ್, ಇನ್ ಕೇಸ್ ನಿಮ್ಮ ಫಿಸಿಕ್ಸ್ PUCಲಲ್ಲಿ ಇದ್ದರೆ, ನೀವು ಬಯಾಲಜಿ ಡಿಪಾರ್ಟ್ಮೆಂಟ್ ಒಂದು ಏಜೆಂಟು. ಸೊ ಎಲ್ಲ ಏಜೆಂಟ್ ಮಾಡಿ ಆ ಏಜೆಂಟಿಗೆಲ್ಲ ಗೊತ್ತಿರುತ್ತೆ. ಇವಾಗ ಯಾರು ನಮಗೆ ಬಯಾಲಜಿ ತೊಗೋತಾರೆ ಅಂತ ಕೊಟ್ಟರೆ ಆ ಏಜೆಂಟ್ ಹೋಗ್ಬಿಟ್ಟು ನೀವು ಫಸ್ಟ್ ಈ ಏಜೆಂಟಿಗೆ ಕಾಂಟ್ಯಾಕ್ಟ್ ಮಾಡುತ್ತೆ. ನಿಮ್ಮ ಹೆಸರು ತೊಗೊಂಡಾಗ ಆ ಬಯಾಲಜಿ ಏಜೆಂಟಿಗೆ ಕಳಿಸುತ್ತೆ. ಅಲ್ಲಿ ಇವತ್ತು ಮ್ಯಾಮ್ ಬಂದಿದ್ದಾರೆ ಇಲ್ಲ ಅಂತ ಅವ್ರ ಅಟೆಂಡೆನ್ಸ್ ನೋಡುತ್ತೆ. ಬೇಕಾದ್ರೆ ಬಂದುಬಿಟ್ಟು ಇಲ್ಲ ಇವತ್ತು ಅವ್ರು ಬಂದಿಲ್ಲ ಅಂತ ಹೇಳುತ್ತೆ. ಸೊ ಆ ಥರ ಮಾಡೋದಕ್ಕೆ ಏಜೆಂಟಿಕ್ AI ಅಂತೀವಿ. ಐ ಥಿಂಕ್ ತಿಳ್ಕೊಂಡ್ರಲ್ಲ ಇವಷ್ಟು. ಇವತ್ತು ನಾನು 3 ಹೇಳ್ಕೊಟ್ಟಿದ್ದೀನಿ. ಒಂದು ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದ್ರೆ ಏನು, ಒಂದು ಯಾವ ಥರ ಮಾತಾಡಬೇಕು ಅಂತ, ಮತ್ತು ಈ ಏಜೆಂಟಿಕ್ AI ಅಂದರೆ ಏನು ಅಂತ. ಓಕೆ. ಸೊ ಮುಂದಿನ ವಿಡಿಯೋದಲ್ಲಿ ನಾನು RAG ಹೇಳ್ಕೊಡ್ತೀನಿ. ಅದು ತುಂಬ ಇಂಪಾರ್ಟೆಂಟು. ಅದು ಕಲ್ತ ಮೇಲೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಹೇಳ್ದಂಗೆ ಇನ್ನೊಂದು ಮಿಷಿನ್ ಲರ್ನಿಂಗ್ ಇನ್ನೂ ಡೀಪಾಗಿ ಒಂದು ವಿಡಿಯೋ ಮಾಡ್ತೀನಿ ನಾನು ಸಪ್ರೇಟಾಗಿ. ನಿಮಗೆ ಆಸಕ್ತಿ ಇದ್ದರೆ ನೀವು ಅದನ್ನು ಕಲಿಬಹುದು. ಬಟ್ ಅದು ಕಂಪಲ್ಸರಿ ಇಲ್ಲ. ಬಟ್ ಬೇಕು ಅಂದರೆ ಕಲೀರಿ. ಅದು ಹೆಂಗೆ ಮಿಷಿನ್ ಲರ್ನಿಂಗ್ ವರ್ಕ್ ಆಗುತ್ತೆ, ಹೆಂಗೆ ಪ್ರೋಗ್ರಾಮ್ ಬರೀಬೋದು ಅದು ಕೂಡ ಹೇಳ್ಕೊಡ್ತೀನಿ. ನೀವೇನು ಪ್ರೋಗ್ರಾಮ್ ಕಲಿಬೇಕಾದ್ರೆ ಹೇಳಿ, ಹಾಕಿ ಅದೊಂದು ಸಪ್ರೇಟು ಇದೇ ಚಾನಲಲ್ಲಿ ಸಪ್ರೇಟ್ ವಿಡಿಯೋ ಸೀರೀಸ್ ಮಾಡ್ತೀನಿ. ನೀವು ಪ್ರೋಗ್ರಾಮ್ ಹೆಂಗೆ ಮಾಡಬೇಕು, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದು ಮಾಡ್ತೀನಿ. ಓಕೆ. ನಿಮ್ಮ ಇಂಟ್ರೆಸ್ಟ್ ಬೇಸ್ ಅಂದರೆ ಅದೊಂದು ಸ್ವಲ್ಪ ಸಪ್ರೇಟ್ ಮಾಡ್ತೀನಿ. ಬೇಕಿದ್ದರೆ ಇದೇ ಚಾನಲಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಮಾಡ್ತೀನಿ. ಲೈಕ್ ಸ್ಟಾರ್ಟಿಂಗಿಂದ ಪೈಥಾನಿಂದ ಹೆಂಗೆ ಮಾಡ್ಬೋದು ಅಂತ ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ. ಇನ್ನೊಂದಲ್ಲಿ ಮಿಷಿನ್ ಲರ್ನಿಂಗು ಕೂಡ ಸಪ್ರೇಟಾಗಿ ಹೋಗ್ತೀನಿ. ಇದೀಗೆ ಕಂಟಿನ್ಯೂ ಮಾಡ್ತೀನಿ AI ಜನರೇಟಿಗೆ. ಆಮೇಲೆ ಸ್ಲೋಗಿ ನೀವೇ ಹೆಂಗೆ ಮಾಡ್ಬೋದು ಅಂತ ಕೂಡ ಹೇಳ್ಕೊಡ್ತೀನಿ. ಈ ಸೀರೀಸಲ್ಲಿ ನಾನು ಏನು ಮಾಡ್ತೀನಿ, ವಿತೌಟ್ ಕೋಡ್ ಬರೀದಿರ ನೀವು ಹೇಗೆ ಏಜೆಂಟ್ ಡೆವಲಪ್ ಮಾಡ್ಬೋದು, ಹೇಗೆ ನೀವೊಂದು ಆ್ಯಪ್ ಬಿಲ್ಡ್ ಮಾಡ್ಬೋದು ಅಂತ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಥರ ಮಾಡೋ ಥರ ಹೇಳ್ಕೊಡ್ತೀನಿ. ಓಕೆ. ನಿಮಗೆ ಪ್ರೋಗ್ರಾಮ್ ಆಸಕ್ತಿ ಇಲ್ಲ ಅಂದರೆ ನೀವು ಆ ಥರ ಮಾಡಿ ನೀವು ಉಪಯೋಗಿಸಿ, ನಿಮ್ಮ ಇದಕ್ಕೆ ಉಪಯೋಗಿಸಿ. ಇಲ್ಲ ಪ್ರೋಗ್ರಾಮ್ ಕಲಿತೀನಿ ನಾನೇ ಮಾಡ್ತೀನಿ ಅಂದರೆ ಅದು ಸಪ್ರೇಟಾಗಿ ಕೂಡ ನಾನು ಮಾಡ್ತೀನಿ. ನಿಮಗೆ ನಿಮ್ಗೆ ಇಷ್ಟವಾಯಿತು ಅಂತ ತಿಳ್ಕೊತೀನಿ. ಏನಾದ್ರು ನಿಮ್ಗೆ ಕಮೆಂಟ್ ಇದೆ, ಲೈಕ್ ಇದೆ, ಶೇರ್ ಮಾಡಿ, ಹಾಗೆ ಇದು ಮಾಡಿ ಕಮೆಂಟ್ ಮಾಡಿ. ನಿಮ್ಗೆ ಇನ್ನೇನಾದ್ರು ಬೇಕು, ಇನ್ನೇನು ಮುಂದೆ ಬೇಕು, ಏನಾದ್ರು ಕಲಿಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಮತ್ತು ನಿಮ್ಮ AI ಬರೋ ಕನ್ನಡ ಚಾನಲ್ಗೆ ಸುಸ್ವಾಗತ. ಮತ್ತು ಇಲ್ಲಿಗೆ ಧನ್ಯವಾದಗಳು ಹೇಳ್ತಾ ನಾನು ಕ್ಲೋಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.